ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಈ ಮಾನವ ಸಮಾಜದಲ್ಲಿ ಬರ್ತ್ಡೇ ಕಾರ್ಯಕ್ರಮ ನಡೆದಾಗ ಆ ಒಂದು ಕಾರ್ಯಕ್ರಮದಲ್ಲಿ ಕುಡಿಯುವಂಥದ್ದು ಇಲ್ಲ ಎಂಜಾಯ್ ಮಾಡುವಂಥದ್ದು ಇರುತ್ತೆ. ಆತ್ಮಿಕವಾಗಿ ಏನಿರಲ್ಲ, ಆತ್ಮಿಕವಾದಂಥ ಕಾರ್ಯಕ್ರಮಗಳು ಇರೋದಿಲ್ಲ. ಪ್ರಿಯರೇ, ಯಾವುದೇ ಸಮಾಜದಲ್ಲಾಗಿರ್ಬೋದು, ಸಂತೋಷ ಪಡೋದಕ್ಕೆ ಒಳ್ಳೆ ಊಟ ಇರುತ್ತೆ. ಅದೇ ಪ್ರಕಾರ ಅದ್ರ ಜೊತೆಗೆ ಲೌಕಿಕವಾದಂಥ ಹಾಡುಗಳು, ಇಲ್ಲಾಂದರೆ ಡ್ಯಾನ್ಸ್ಗಳು, ಇಲ್ಲ ಮಾತುಗಳು ಹೀಗೆ ಇರುವಂಥದ್ದು. ಆದರೆ ದೇವರ ಕುಟುಂಬಗಳ ಮಧ್ಯದಲ್ಲಿ ಒಂದು ವೇಳೆ ಯಾರಿಗಾದರೂ ಬರ್ತ್ಡೇ ಕಾರ್ಯಕ್ರಮ ನಡೆದಾಗ ಒಂದು ಒಳ್ಳೆ ಸಂದೇಶವನ್ನು, ದೇವರ ಸಂದೇಶವನ್ನು ತಿಳಿಸಿ ದೇವರಿಗೆ ಕೃತಜ್ಞತೆ ಹೇಳಿ ಆನಂತರ ಒಂದು ಬರ್ತ್ಡೇ ಕಾರ್ಯಕ್ರಮ ನಡೆಸುವಂಥದ್ದು ನಾವು ನೋಡ್ತಾ ಇರ್ತೀವಿ. ಅದು ಕ್ರೈಸ್ತ ಸಮಾಜದಲ್ಲಿ ನಡೆಯುವಂಥದ್ದು ನೋಡುತ್ತೇವೆ. ಪ್ರಿಯರೇ, ನಾವೆಲ್ಲರೂ ಕೇಳ್ತಾ ಇದ್ದೀವಿ, ಆನಂತರ ಅದನ್ನು ಬಿಡ್ತಾ ಇದ್ದೀವಿ. ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡುವಂಥದ್ದು. ಹಾಗಲ್ಲ, ಬಿಡಬಾರ್ದು. ಈ ಲೋಕದಲ್ಲಿ ಯಾವುದು ಬಿಟ್ಟರೂ ಪರವಾಗಿಲ್ಲ, ದೇವರ ವಾಕ್ಯಗಳನ್ನು ನಾವು ಬಿಡಬಾರ್ದು. ಕೇಳಬೇಕು, ಕೇಳಿದ ಮೇಲೆ ಅದನ್ನು ಭದ್ರವಾಗಿ ಕಾಪಾಡಿಕೊಳ್ಬೇಕು. ಪ್ರಿಯರೇ, ಇನ್ನೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತಾಡುವಂಥದ್ದು ಎಚ್ಚರಿಕೆ. ಯಾವ ವಿಷಯದಲ್ಲಿ ಎಚ್ಚರಿಕೆ? ಯಾವ ವಿಷಯದಲ್ಲಿ ಎಚ್ಚರಿಕೆಯಾಗಿರಬೇಕು? ಇವತ್ತು ಬರ್ತ್ಡೇ ಅಲ್ಲ ಬ್ರದರ್, ಬರ್ತ್ಡೇಗೆ ಸಂದರ್ಭವಾದ ಮೆಸೇಜ್ ಹೇಳಿ ಬ್ರದರ್. ಅದಕ್ಕೆ ಹೇಳ್ತಾ ಇದ್ದೀನಿ, ಬರ್ತ್ಡೇ ಸಂದರ್ಭವಾಗಿಯೇ ದೇವರು ನುಡಿದಂಥ ಮಾತುಗಳನ್ನು. ಪ್ರಿಯರಾದ ದೇವರ ಮಕ್ಕಳಿರ, ಗಮನಿಸ್ರಿ. ಅಯ್ಯ, ನೀವೇನು ಹೇಳ್ತೀರ ಹೇಳಿ ಅಯ್ಯ, ನಾವು ಸ್ವಲ್ಪ ಕೇಳ್ತೀವಿ, ಆಮೇಲೆ ಮತ್ತೆ ನಮ್ಮ ಪಾಡಿಗೆ ನಾವು ಇರ್ತೀವಿ. ಯಾಕೆಂದರೆ ಕಾರ್ಯಕ್ರಮ ಮತ್ತು 500 ಸೇವಕರು ಕರೆದಿದ್ದಾರೆ, ನಾವು ಬಂದಿದ್ದೀವಿ. ಕೇಕ್ ಕಟ್ಟಿಂಗ್ ಆದಮೇಲೆ ಆಶೀರ್ವಾದ ಕೊಡ್ತೀವಿ. ನಮ್ಮ ಪಾಡು ನಮ್ಮದು, ನಿಮ್ಮ ಪಾಡು ನಿಮ್ಮದು. ಅದಲ್ಲ, ದೈವ ಕಾರ್ಯಕ್ರಮ ನಡೆದಿದೆ ಅಂದರೆ ಒಂದು ಪ್ರಾಮುಖ್ಯವಾದಂಥ ವಿಷಯಗಳನ್ನು ನಾವು ಕಲಿಬೇಕು. ಕಲಿತ ನಂತರ ಈ ಲೋಕದಲ್ಲಿ ದೇವರು ಇಷ್ಟಪಡುವಂಥ ರೀತಿಯಲ್ಲಿ ನಾವು ನಡ್ಕೊಳ್ಬೇಕಾಗುತ್ತೆ. ಪ್ರಿಯರೇ, ನಾನು ನಡ್ಕೊಳ್ಳುವಂಥದ್ದು ನೋಡಿ. ಎಚ್ಚರಿಕೆ ಎಂದಾಗ ದೇವರು ಇದ್ದಾರೆ ಎಚ್ಚರಿಕೆ, ಇಲ್ಲಾಂದರೆ ವಾಕ್ಯದ ವಿಷಯದಲ್ಲಿ ಎಚ್ಚರಿಕೆ, ಸುಳ್ಳು ಬೋಧಕರು ಇದ್ದಾರೆ ಅವ್ರ ವಿಷಯದಲ್ಲಿ ಎಚ್ಚರಿಕೆ. ಇವೆಲ್ಲ ವಿಷಯಗಳನ್ನು ನಾವು ಕೇಳಿದ್ದೀವಿ. ಅದೇ ಪ್ರಕಾರ ಈ ಸಮಾಜದಲ್ಲಿ ಅಲ್ಲಲ್ಲಿ ಎಚ್ಚರಿಕೆ ಒಂದು ಬೋರ್ಡ್ಗಳನ್ನು ಹಾಕಿರ್ತಾರೆ. ಎಚ್ಚರಿಕೆ ಬೋರ್ಡ್ಗಳನ್ನು ಯಾಕೆ ಹಾಕಿರ್ತಾರೆ? ಈ ಎಚ್ಚರಿಕೆ ಬೋರ್ಡ್ಗಳನ್ನಂತ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ, ಈ ಕರೆಂಟ್ ಸ್ತಂಭ ಇದೆ ಅಂತ ತಿಳ್ಕೊಳ್ಳಿ, ಕಂಬ. ಈ ಕರೆಂಟ್ ಕಂಬವನ್ನು ಒಂದು ನೋಡುವಾಗ ಒಂದು ಎಚ್ಚರಿಕೆ ಸಿಂಬಲ್ ಹಾಕಿರ್ತಾರೆ. ಅದರ ಮಧ್ಯದಲ್ಲಿ ಒಂದು ಬುರುಡೆ ಇರುತ್ತೆ, 2 ಎಲುಬುಗಳು, ಅಂದರೆ ಎಕ್ಸ್ ಮಾರ್ಗದಲ್ಲಿ ಒಂದು 2 ಎಲುಬುಗಳನ್ನಿಟ್ಟು ಮಧ್ಯದಲ್ಲಿ ಒಂದು ಬುರುಡೆ ಆಕಾರ. ಯಾಕೆ ಅಂತ ನೋಡುವಾಗ ಆ ಒಂದು ಕರೆಂಟು ಸ್ತಂಭದಲ್ಲಿರುವಂಥ, ಕಂಬದಲ್ಲಿರುವಂಥ ಒಂದು ವೈರನ್ನು ಮುಟ್ಟುವಾಗ, ಒಂದು ವೇಳೆ ಮುಟ್ಟಿದರೆ ನೀವು ಈ ಥರ ಸುಟ್ಟೋಗ್ತೀರ. ಜಾಗ್ರತೆ. ಕೊನೆಯದಾಗಿ ಉಳಿಯುವಂಥದ್ದು ಏನು ಗೊತ್ತಾ? ಬುರುಡೆ ಎಲುಬು. ಅದು ಕೂಡ ಉಳಿದ್ರೆ ಉಳಿಬೋದು, ಇಲ್ಲಾಂದರೆ ಬೂದಿ ಆಗ್ಬೋದು. ಆದ್ದರಿಂದ ಜಾಗ್ರತೆ ಅಂತೇಳಿ ಅಲ್ಲೆಲ್ಲಿ ಬೋರ್ಡ್ಗಳು ಹಾಕಿರ್ತಾರೆ. ಚಿಕ್ಕದಾಗಿರ್ಬೋದು, ಇಲ್ಲ ದೊಡ್ಡದಾಗಿರ್ಬೋದು. ಅದೇ ಪ್ರಕಾರ ರೈಲ್ವೆ ಸ್ಟೇಷನ್ಗಳಲ್ಲಿ ಕೂಡ ಎಚ್ಚರಿಕೆ. ಯಾವುದ್ರ ಬಗ್ಗೆ ಎಚ್ಚರಿಕೆ ಅಂತ ನೋಡುವಾಗ, ಪರ್ಸ್ ಕಳ್ಳರಿದ್ದಾರೆ, ನಿಮ್ಮ ಪರ್ಸುಗಳನ್ನು ಕುರಿತು ಜಾಗ್ರತೆ. ಜೋಬುಗಳರಿದ್ದಾರೆ. ಅದೇ ಪ್ರಕಾರ ಮಹಿಳೆಯರು ಒಡವೆಗಳನ್ನು ಹಾಕ್ಕೊಳ್ತಾ ಇರ್ತಾರೆ ಹೆಚ್ಚಾಗಿ.
ಅಮ್ಮ, ನಿಮ್ಮ ಒಡವೆಗಳನ್ನು ಕುರಿತು ಜಾಗ್ರತೆ. ಯಾಕೆ? ಒಡವೆಗಳ್ಳರಿದ್ದಾರೆ, ಕಳ್ಳರು. ನೀವು ಪ್ರಯಾಣ ಮಾಡುವಾಗ ತುಂಬ ಜಾಗ್ರತೆ. ಹಿಂದೆ ಮುಂದೆ ನಿಮ್ಮ ಪ್ರಾಣಕ್ಕೆ ಅಪಾಯ ಆಗ್ಬೋದು, ನಿಮ್ಮ ವಸ್ತುಗಳು ಒಡ್ಕೊಂಡು ಹೋಗ್ಬೋದು. ಆದ್ದರಿಂದ ನಿಮ್ಮ ವಸ್ತುಗಳನ್ನು ಕುರಿತು, ಇಲ್ಲಾಂದರೆ ನಿಮ್ಮ ಯಾವುದೇ ಹಣವನ್ನು ಕುರಿತು, ಇಲ್ಲಾಂದರೆ ಬ್ಯಾಗುಗಳನ್ನು ಕುರಿತು ಎಚ್ಚರಿಕೆ ತಗೊಳ್ಳಿ ಅಂತ ಹೇಳ್ತಾರೆ. ಸರ್ಕಾರದವರು ಇಲ್ಲಾಂದರೆ ಕಾನೂನು ಮೂಲಕ ಅಧಿಕಾರಿಗಳು ಎಚ್ಚರಿಕೆ ಕೊಡುವಂಥದ್ದು ಅಲ್ಲಲ್ಲಿ ನಾವು ನೋಡ್ತಾ ಇರ್ತೀವಿ ಪ್ರಿಯರೇ. ಬ್ಯಾಗು ಕಳ್ಳರಿದ್ದಾರೆ, ಇಲ್ಲಾಂದರೆ ಸರಗಳ್ಳರಿದ್ದಾರೆ, ಇಲ್ಲಾಂದರೆ ಪರ್ಸು ಕಳ್ಳರಿದ್ದಾರೆ. ಈ ರೀತಿಯ ಅನೇಕ ಎಚ್ಚರಿಕೆಗಳು ಈ ಸಮಾಜದಲ್ಲಿ ನಾವು ನೋಡ್ತಾ ಇರ್ತೀವಿ. ಆದರೆ ದೇವರು ನಮ್ಮ ವಿಷಯದಲ್ಲಿ ಏನಾದರೂ ಎಚ್ಚರಿಕೆ ಕೊಟ್ಟಿದ್ದಾರಾ ಇಲ್ಲವಂತ ನೋಡುವಾಗ ಆದಿಕಾಂಡ ಮೊದಲುಕೊಂಡು ಪ್ರಕಟಣೆ ಗ್ರಂಥದವರೆಗೆ ಅನೇಕ ಮಾತುಗಳನ್ನು ದೇವರು ಎಚ್ಚರಿಸಿದ್ದಾರೆ. ಅನೇಕ ರೀತಿಯಲ್ಲಿ ಯೇಸು ಪ್ರಭು ಒಂದು ಮಾತನ್ನು ತೋರಿಸ್ತಾರೆ. ಅನೇಕ ಮಾತುಗಳಲ್ಲಿ ಒಂದು ಮಾತನ್ನು ನಾವು ಧ್ಯಾನಿಸೋಣ. ಲೋಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿ ಪ್ರಿಯರ ದೇವ್ರ ಮಕ್ಕಳು. ಲೋಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನವನ್ನು ನೋಡಿ. ನಿಮ್ಮ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ರಿ ಅಂತಾರೆ. ಸಾಕು. ಯಾರ ವಿಷಯದಲ್ಲಿ ಎಚ್ಚರಿಕೆ? ನಿಮ್ಮ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ಏನ್ರಿ ನಿಮ್ಮ ವಿಷಯದಲ್ಲಿ ಎಚ್ಚರಿಕೆ ಇಲ್ವಾ? ನಿಮ್ಮ ವಿಷಯದಲ್ಲಿ ಎಚ್ಚರಿಕೆ ಇಲ್ವಾ? ಅಂದರೆ ವಸ್ತುಗಳ ವಿಷಯದಲ್ಲಿ ಎಚ್ಚರಿಕೆ. ಸಮಾಜದಲ್ಲಿ ಹೇಳುವಂಥವರು ಇದ್ದಾರೆ, ಅದೇ ಪ್ರಕಾರ ನಾವು ಎಚ್ಚರಿಕೆ ತಗೊಳ್ತಾ ಇದ್ದೀವಿ. ನಮ್ಮ ಮಕ್ಕಳು ಕೂಡ ಎಚ್ಚರಿಕೆಯನ್ನು ಹೇಳ್ತಾ ಇರ್ತೀವಿ. ನಮ್ಮ ಮಕ್ಕಳಿಗೆ ಎಚ್ಚರಿಕೆ ಕೊಡುವಂಥದ್ದು ಏನು ಹೇಳಿ? ಶಾಲೆಗೆ ಕಳಿಸುವಾಗ ಏನಂತ ಎಚ್ಚರಿಕೆ ಕೊಡ್ತೀವಿ? ಹೊರಗಡೆ ಹೋಗುವಾಗ ತುಂಬ ಜಾಗ್ರತೆಯಿಂದ ಎಚ್ಚರಿಕೆಯಿಂದ ನೋಡ್ರಿಪ್ಪ ಹೋಗ್ರಿ, ಯಾಕಂದರೆ ಪಶುಗಳು ಬರ್ತಾ ಇರುತ್ತೆ, ನಾಯಿಗಳು ಇರುತ್ತೆ, ಅಲ್ಲಲ್ಲಿ ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ ಅಂತೇಳಿ ವಾಹನಗಳು ಕೂಡ ಅಡ್ಡದುಡ್ಡಿ ಬರ್ತಾ ಇರ್ತವೆ. ಅದಕ್ಕೆ ನೀವು ಜಾಗ್ರತೆಯಿಂದ ನೋಡ್ಕೊಂಡು ಬರಬೇಕು ಅಂತೇಳಿ ಮಕ್ಕಳಿಗೆ ನಾವು ಶಾಲೆಗೆ ಕಳಿಸುವಾಗ ಎಚ್ಚರಿಕೆ ಮಾತುಗಳನ್ನು ಹೇಳಿ ಕಳಿಸುವಂಥದ್ದು ನಡೆಯುತ್ತೆ. ಹೌದಲ್ವ? ಮಕ್ಕಳ ವಿಷಯದಲ್ಲಿ ಅದೇ ಪ್ರಕಾರ ಎಲ್ಲ ವಸ್ತುಗಳು ಮನೆಯಲ್ಲಿ ಆಗಿರ್ಬೋದು, ಇಲ್ಲ ಹೊರಗಡೆ ಆಗಿರ್ಬೋದು, ತಿನ್ನುವಂಥ ಆಹಾರ ಪದಾರ್ಥಗಳೆಲ್ಲ ಆಗಿರ್ಬೋದು, ಎಲ್ಲ ವಿಷಯದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ವಿ. ಆದರೆ ಯೇಸು ಪ್ರಭು ಹೇಳುವಂಥದ್ದು ಏನು ಗೊತ್ತಾ? ಯೇಸು ಪ್ರಭು ಹೇಳುವಂಥದ್ದೇನು? ನಿಮ್ಮ ವಿಷಯದಲ್ಲಿ ಎಚ್ಚರಿಕೆ ಅಂತಾರೆ. ನಿಮ್ಮ ವಿಷಯದಲ್ಲಿ ಎಚ್ಚರಿಕೆ ಏನು? ನಿಮ್ಮ ವಿಷಯದಲ್ಲಿ ಎಚ್ಚರಿಕೆ ಏನು? ನಿಮ್ಮ ವಿಷಯದಲ್ಲಿ ಎಚ್ಚರಿಕೆ ಏನು ತಗೊಂಡಿದ್ದೀರಾ? ನಮ್ಮ ವಿಷಯದಲ್ಲಿ ಅಂದರೆ ಇದು ನಿಮ್ಮ ವಿಷಯ ಅಂದರೆ ಟೋಟಲ್ ಮನುಷ್ಯರ ವಿಷಯದಲ್ಲಿ, ನಿಮಗಾಗಿರ್ಬೋದು, ನನಗಾಗಿರ್ಬೋದು, ಎಲ್ಲರಿಗೂ ಆಗಿರ್ಬೋದು. ನಮ್ಮ ವಿಷಯದಲ್ಲಿ ಎಚ್ಚರಿಕೆ ಏನು ತಗೊಂಡಿದ್ದೀವಿ ಅನ್ನೋದು ಬೇಕು ಪ್ರಿಯರೇ. ವಸ್ತ್ರಗಳ ಬಗ್ಗೆ ಆಗಿರ್ಬೋದು, ಒಡವೆಗಳ ಬಗ್ಗೆ ಆಗಿರ್ಬೋದು, ಇಲ್ಲ ಸಂಪಾದನೆ ಬಗ್ಗೆ ಆಗಿರ್ಬೋದು, ಎಲ್ಲದರ ಬಗ್ಗೆ ಶ್ರದ್ಧೆ ಇದೆ, ಎಚ್ಚರಿಕೆ ಇದೆ, ಗಮನ ಇದೆ. ಹೌದಂತೀರ ಅಲ್ವಂತೀರ? ಎಲ್ಲದರ ಬಗ್ಗೆ ಇದೆಯಮ್ಮ. ಊಟದ ಬಗ್ಗೆ ಇದೆ, ವಸ್ತ್ರಗಳ ಬಗ್ಗೆ ಇದೆ, ಒಡವೆಗಳು, ಆಸ್ತಿ ಪಾಸ್ತಿ ಏನೇನಿದೆ ಎಲ್ಲದ ಬಗ್ಗೆ ಗಮನ ಇದೆ ನಮ್ಮದು. ಆದರೆ ಯಾವುದ್ರ ಬಗ್ಗೆ ಗಮನ ಇಲ್ಲ ಅಂತ ನೋಡುವಾಗ ನಿನ್ನ ಬಗ್ಗೆ ನಿನಗೆ ಗಮನ ಇಲ್ಲ. ಅಂದರೆ ನಿನ್ನ ಬಗ್ಗೆ ನಿನಗೆ ನಿಮ್ಮ ವಿಷಯದಲ್ಲಿ ಅಂದರೆ ಪ್ರಿಯರ ದೇವ್ರ ಮಕ್ಕಳಿಗೆ ನಾವೇನು ಮಾಡ್ತಾ ಇದೀವಿ ಅಂತ ನೋಡುವಾಗ ನಮ್ಮ ವಿಷಯದಲ್ಲಿ ಅಂದರೆ ನಮ್ಮ ದೇಹದ ವಿಷಯದಲ್ಲಿ, ಓಕೆನಾ, ನಮ್ಮ ದೇಹದ ವಿಷಯದಲ್ಲಿ, ನಮ್ಮ ವಸ್ತುಗಳ ವಿಷಯದಲ್ಲಿ, ಒಡವೆಗಳು, ಸಂಪಾದನೆ, ಆಸ್ತಿ ಪಾಸ್ತಿ ಇಂಥ ವಿಷಯಗಳಲ್ಲಿ ಕುರಿತು ನಾವು ಎಚ್ಚರಿಕೆಯಿಂದ ಇದ್ದೀವಿ. ನಿಮ್ಮ ವಿಷಯದಲ್ಲಿ ಅಂದರೆ ಇವಾಗ ಹೊರಗಡೆ ನಾವು ಕಾಣ್ತಾ ಇದ್ದೀವಲ್ಲ, ಕಾಣುವಂಥ ದೇಹಗಳಿದೆಯಲ್ಲ, ಇದು ಕಾಣುವಂಥ ದೇಹಗಳು ನಾವಲ್ಲ. ಕಾಣದೇ ಇರುವಂಥ ಆತ್ಮಗಳಾಗಿರುವಂಥ ನಾವು ಇದ್ದೀವಿ, ಒಳಗಡೆ ಇದ್ದೀವಲ್ಲ. ಒಳಗಡೆ ಆತ್ಮಗಳಿದ್ದೀರಾ? ಆತ್ಮಗಳಾಗಿರುವಂಥ ನೀವೇ ಏನ್ರಿ ಪ್ರಿಯರ ದೇವ್ರ ಮಕ್ಕಳಿರ? ಆತ್ಮಗಳಾಗಿರುವಂಥ ನೀವಿದ್ದೀರಲ್ಲ, ಆ ನೀವಾಗಿರುವಂಥ ನಿಮ್ಮ ಆತ್ಮವನ್ನು ಕುರಿತು ಎಚ್ಚರಿಕೆ ತಗೊಳ್ಬೇಕು ಅಂತ. ನಿಮ್ಮ ಬಗ್ಗೆ ಎಚ್ಚರಿಕೆ.
ಆದರೆ ನೀವೇನು ಮಾಡ್ತಾ ಇದ್ದೀರಂತ ನೋಡುವಾಗ ನಿಮ್ಮ ಬಗ್ಗೆ ಎಚ್ಚರಿಕೆ ತಗೊಳ್ಳದೆ ನೀವು ಧರಿಸಿಕೊಂಡಿರುವಂಥ ಶರೀರವನ್ನು ಕುರಿತು, ಆ ಶರೀರಕ್ಕೆ ಏನು ಕೊಡಬೇಕೆಂದು ಆಹಾರವನ್ನು ಕುರಿತು, ವಸ್ತ್ರಗಳನ್ನು ಕುರಿತು ಎಚ್ಚರಿಕೆ ತಗೊಳ್ತಾ ಇದ್ದೀವಿ. ಹೌದಂತೀರಲ್ವಂತೀರ? ಏನಮ್ಮ ಎಲ್ಲರ ಎಚ್ಚರಿಕೆ ಯಾವುದಿದೆಯಮ್ಮ? ಎಲ್ಲರಿಗೆ ಇರುವಂಥದ್ದು ಏನಮ್ಮ? ಹೊರಗಡೆ ದೇಹದ ಬಗ್ಗೆ ಎಚ್ಚರಿಕೆ ಇದೆಯಾ ಅಥವಾ ಆತ್ಮದ ಬಗ್ಗೆ ಎಚ್ಚರಿಕೆ ಇದೆ? ಆತ್ಮ ಅಂದ್ರೇ ನೀವಲ್ವಾ? ಆತ್ಮ ಅಂದರೆ ಯಾರು ಹೇಳಿಮ್ಮ? ಆತ್ಮ ಅಂದರೆ ಯಾರು? ಆತ್ಮ ಅಂದರೆ ನೀವು, ಆತ್ಮ ಅಂದರೆ ನಾನು ಎಂಬ ಆತ್ಮ, ನೀವು ಎಂಬ ಆತ್ಮಗಳು. ಅದೇ ಪ್ರಕಾರ ಇವತ್ತು ದೈವ ಕೃಪಾ ಜಿ ಇಮಾನ್ವೇಲ್ ರವರ, ಯಶೋದಮ್ಮರವರ ಮಗಳ ಬರ್ತ್ಡೇ. ಆ ಮಗಳ ಬರ್ತ್ಡೇ ಅಂದರೆ ಆ ಮಗಳು ಅಂದರೆ ದೈವಕೃಪ ಆತ್ಮಳು. ಈ ಆತ್ಮ ಹೇಗಿದೆ? ಚಿಕ್ಕದಾಗಿದೆಯಾ, ದೊಡ್ಡದಾಗಿದೆಯಾ, ದಪ್ಪವಾಗಿದೆಯಾ, ಕೆಂಪಗಿದೆಯಾ, ಬೆಳ್ಳಗಿದೆಯಾ? ಆತ್ಮ ಆಗಿರುವಂಥ ನೀವು ಹೇಗಿದ್ದೀರಮ್ಮ? ಬೆಳ್ಳಗಿದ್ದೀರಾ, ಕಪ್ಪಗಿದ್ದೀರಾ? ಹೊರ ನೋಟವನ್ನು ನೋಡಿಕೊಂಡು ಖುಷಿ ಪಡ್ತೀವಿ, ಇಲ್ಲ ದುಃಖ ಪಡ್ತೀವಿ. ಕೆಂಪಿಗೆ ಮುದ್ದಾಗಿದ್ದರೆ ಖುಷಿ ಪಡುವಂಥದ್ದು, ಕಪ್ಪಗಿದ್ದರೆ ಒಂದು ರೀತಿಯಲ್ಲಿ ಕೊರಗುವಂಥದ್ದು. ಇಲ್ಲ ಈ ಅವಯವಗಳಲ್ಲಿ ಏನೋ ಒಂದು ಕಡಿಮೆ ಇದ್ದರೆ, ಇಲ್ಲ ಅಂಗವಿಕಲರಾಗಿದ್ದರೆ, ಯಾವುದೊಂದು ರೀತಿಯಲ್ಲಿ ಇದ್ದಾಗ ಕೊರಗುತ್ತಾ ಇರ್ತೀವಿ. ಆತ್ಮಕ್ಕೆ ಅಂಗವಿಕಲತೆ ಇಲ್ಲ. ಆತ್ಮಕ್ಕೆ ಏನಿಲ್ಲ? ಅಂಗವಿಕಲತೆ ಇಲ್ಲ. ಆತ್ಮ ಸ್ವರೂಪ, ಆತ್ಮ ದೇವರ ಮೂಲಕ ಬಂದಿರುವಂಥ ಆತ್ಮಗಳು ನಾವೆಲ್ಲರೂ. ಈ ಆತ್ಮವನ್ನು ಕುರಿತು ಆಲೋಚನೆ ಮಾಡುವಾಗ ಅದ್ಭುತ ಪ್ರಿಯರಾದ ದೇವರ ಮಕ್ಕಳಿರ, ಈ ಶರೀರ ಏನಪ್ಪ ಅಂತ ನೋಡುವಾಗ ನಾಶವಾಗುತ್ತೆ ಎನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ನಿಮಗೂ ಗೊತ್ತು, ನನಗೂ ಗೊತ್ತು, ನಾನು ಹೋಗ್ತೀನಂತ ಗೊತ್ತು, ನೀವು ಹೋಗ್ತೀರಂತನೂ ಗೊತ್ತು. ಇವತ್ತು ಬರ್ತ್ಡೇ ಸಂದರ್ಭವಾಗಿ ನಾವೆಲ್ಲರೂ ಬಂದಿದ್ದೇವೆ ಅಂದರೆ 6 ವರ್ಷ ಆಗಿ 7ನೇ ವರ್ಷದಲ್ಲಿ ಬೆಳೀತಾ ಇದ್ದಾಳೆ ಮಗಳು. ಅದೇ ಪ್ರಕಾರ ನನಗೆ ಬಂದು ಇವಾಗ 50 ವರ್ಷ ದಾಟಿದೆ. ಇವಾಗ ನಿಮಗೆ ಒಂದು 60 ವರ್ಷ, ಇಲ್ಲ 20 ವರ್ಷ, 30 ವರ್ಷ, 10 ವರ್ಷ ಎಲ್ಲ ರೀತಿಯಲ್ಲಿ ಇದ್ದೀರ. ಟೋಟಲ್ 80 ವರ್ಷ ವಯಸ್ಸಿದವರು ಕೂಡ ಇಲ್ಲಿ ಇದ್ದಾರೆ. 80 ವರ್ಷ ವಯಸ್ಸಿನವರು ಕೂಡ ಇದ್ದಾರೆ. ವಯಸ್ಸು ಮುಗಿಯುತ್ತೆ, ದೇವ್ರು ಕೊಟ್ಟಿರುವಂಥ ಆಯುಷ್ಕಾಲ ಮುಗಿಯುತ್ತೆ, ಸಮಾಧಿಗೆ ಹತ್ತಿರ ಆಗ್ತೀವಿ, ಹೋಗುವಂಥ ಕಾಲನೂ ಬರುತ್ತೆ, ಇಲ್ಲಂತಲ್ಲ. ಆದರೆ ಗಮನಿಸುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಈ ಆತ್ಮ ಆಗಿರುವಂಥ ನಮ್ಮನ್ನು ಕುರಿತು, ಇಲ್ಲ ನಿಮ್ಮ ಆತ್ಮಗಳನ್ನು ಕುರಿತು, ನಿಮ್ಮನ್ನು ಕುರಿತು ಏನಾದರೂ ಜಾಗ್ರತೆ ತೊಗೊಂಡಿದ್ದೀರಾ ಅಂತ ನೋಡುವಾಗ ಏನ್ರಿ, ಈ ಸಮಾಜದಲ್ಲಿ ಸಾಮಾನ್ಯರಾಗಿರ್ಬೋದು, ವಿದ್ಯಾವಂತರಾಗಿರ್ಬೋದು, ಮೇಧಾವಿಗಳಾಗಿರ್ಬೋದು, ಎಲ್ಲರ ಬಗ್ಗೆ ಯೋಚನೆ ಮಾಡುವಾಗ ಯಾವುದ್ರ ಬಗ್ಗೆ ಶ್ರದ್ಧೆ ಇದೆ, ಯಾವುದ್ರ ಬಗ್ಗೆ ಜಾಗೃತಿ ಇದೆ ಅಂತ ನೋಡುವಾಗ ಕೇವಲ ಈ ಭೌತಿಕವಾದಂಥ ಆಕಾರವನ್ನು ಕುರಿತು ಬಿಟ್ಟರೆ ಆತ್ಮಿಕವಾದಂಥ ಒಳಗಡೆ ಆತ್ಮ ಇದೆಯಲ್ಲ, ಆ ಆತ್ಮದ ಬಗ್ಗೆ ಯೋಚನೆನೇ ಇಲ್ಲ ರೀ ನಮಗೆ. ಇದೆಯಾ ಯೋಚನೆ? ಅದಕ್ಕೆ ಪ್ರಭು ಹೇಳುವಂಥ ಮಾತು ಗಮನಿಸಬೇಕು. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 63ನೇ ವಚನವನ್ನು ನೋಡಿ ಪ್ರಿಯರೇ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 63ನೇ ವಚನವನ್ನು, ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ ಅಂತ ಹೇಳ್ತಾರೆ. ಯಾವುದು ಬದುಕಿಸುತ್ತಂತೆಮ್ಮ? ಆತ್ಮ. ಬದುಕಿಸುವಂಥದ್ದು ಆತ್ಮ ಅಂದರೆ ನಿನ್ನನ್ನು ನಡೆಸುವಂಥದ್ದು, ಮಾತನಾಡಿಸುವಂಥದ್ದು, ಕೆಲಸ ಮಾಡುವಂಥದ್ದು, ನಿನ್ನ ಹೊಟ್ಟೆ ತುಂಬಿಸುವಂಥದ್ದು. ಒಳಗಡೆ ಆತ್ಮ ಇರುವಾಗ, ಆತ್ಮ ಎಂಬ ನೀನಿರುವಾಗ, ನೀನು ಕೆಲಸ ಮಾಡುವಾಗ ನಿನ್ನ ಕೆಲಸದ ಬಗ್ಗೆ ಅಂದರೆ ನಿನ್ನ ಬಗ್ಗೆ ಏನಾದರೂ ಚಿಂತೆ ಮಾಡಿದೀಯಾ? ನಿನ್ನ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ? ನಿನ್ನ ಬಗ್ಗೆ ಏನಾದರೂ ಯೋಚನೆ ಇದೆಯಾ? ನಿನ್ನ ಬಗ್ಗೆ ಯೋಚನೆ, ನೀವು ಯೋಚನೆ ಯಾವುದನ್ನು ಮಾಡಿದ್ದೀರಿ ಅಂತ ನೋಡುವಾಗ ನಿಮ್ಮ ಯೋಚನೆ, ನಿಮ್ಮ ಪ್ರಯಾಸ ಯಾವುದ್ರಿಗೋಸ್ಕರ ಮಾಡಿದ್ದೀರಿ ಅಂತ ನೋಡುವಾಗ ನೀವು ಧರಿಸಿಕೊಂಡಿರುವಂಥ ಅಮ್ಮ, ನೀವು ಧರಿಸಿಕೊಂಡಿರುವಂಥ ನಿಮ್ಮ ದೇಹದಗೋಸ್ಕರ ಅಲ್ಲಂತೀರಾ? ಇಲ್ಲ ಬ್ರದರ್, ನಮ್ಮ ದೇಹದಗೋಸ್ಕರ ಏನು ಮಾಡಿಲ್ಲ, ಆತ್ಮದಗೋಸ್ಕರನೇ ಮಾಡಿದ್ದೀವಿ ಅಂತೇಳಿ ಯಾರಾದರೂ ಹೇಳೋಕ್ಕಾಗತ್ತಾ? ಇಲ್ಲಿ ನನ್ನ ಆತ್ಮದಗೋಸ್ಕರನೇ ನಾನು ಪ್ರಯಾಸ ಪಟ್ಟಿದ್ದೀನಿ, ಆತ್ಮದಗೋಸ್ಕರನೇ ನನಗೆ ಮನೆ, ಆತ್ಮದಗೋಸ್ಕರನೇ ನನಗೆ ಉದ್ಯೋಗ, ಆತ್ಮದಗೋಸ್ಕರನೇ ನಾನು ಸಂಪಾದನೆ ಮಾಡ್ತಾ ಇದ್ದೀನಿ, ಯಾರಾದರೂ ಹೇಳೋಕ್ಕಾಗತ್ತೀರಮ್ಮ?
ಅಂದರೆ ಆತ್ಮ ಇದೆಯಲ್ಲ, ಆತ್ಮ ಎನ್ನುವಂಥದ್ದು ಶಾಶ್ವತ ಕಾಲ ಉಳಿಯುವಂಥದ್ದು, ಶಾಶ್ವತ ಕಾಲ ಇರುವಂಥದ್ದು, ಶಾಶ್ವತ ಕಾಲ ಜೀವಿಸುವಂಥದ್ದು ಆತ್ಮ. ಈ ಆತ್ಮದ ಜ್ಞಾನ ನಮಗೆ ಗೊತ್ತಾಗದೆ ಹೋದರೆ ಪ್ರಿಯರಾದ ದೇವರ ಮಕ್ಕಳಿರ ನಾವು ಮೋಸ ಹೋಗ್ತೀವಿ. ನೀವು ಹೊರಗಡೆ ಕಾಣುವಂಥ ಈ ಆಕಾರವನ್ನು ನೋಡಿ ನಂಬಿಕೊಂಡು ಕುಳಿತುಕೊಂಡಿದ್ದೀರೇನು? ಭ್ರಮೆಯಲ್ಲಿದ್ದೀರೇನು? ನಾನಂದರೆ ಏನಂದುಕೊಂಡಿದ್ದೀರಾ ಅಂತ? ನಾನಂದರೆ ನಾನೇ, ಏನು ನೀನು ಮಣ್ಣು ಅಂತಾನೆ ದೇವರು. ಏನಂತ ಹೇಳ್ತಾರೆ ಗೊತ್ತಾ? ನೀವು ಮಣ್ಣಿನಿಂದ ಬಂದಂಥ ನೀವು ಮತ್ತೆ ಮಣ್ಣುಪಾಲಾಗ್ತೀರಾ. ಇನ್ನು ಯಾವುದು ಕೇಳಿದಾರೆ ಗೊತ್ತಾ? ನೀವು ಹುಲ್ಲು. ನೀವು ಯಾರು? ಅಪ್ಪ ನೀವು ಹುಲ್ಲು, ಇಲ್ಲಾಂದರೆ ನೀವು ಹೂವು. ನಮ್ಗೆ ಗೊತ್ತಾ? ನಾನು ಯಾರು ಗೊತ್ತಾ? ನಾನು ಮೇಧಾವಿ, ದೊಡ್ಡ ಐಶ್ವರ್ಯವಂತನು, ದೊಡ್ಡ ಶ್ರೀಮಂತನು, ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ನಾನು ಮೇಧಾವಿ, ನಾನು ಸಿನಿಮಾ ಹೀರೋ, ಇಲ್ಲಾಂದರೆ ನಾನು MP, ಇಲ್ಲಾಂದರೆ ಮಂತ್ರಿ ಅಂತೇಳಿ ನಾವು ಏನ್ರಿ ಪ್ರಿಯರ ದೇವ್ರ ಮಕ್ಕಳಿಗೆ ಈ ಮಧ್ಯದಲ್ಲಿ ಸಮಾಜದಲ್ಲಿ ಮಾತಾಡ್ತಾ ಇರ್ತೀವಿ. ನಾನು ಆತ, ನಾನು ಈತ, ನೀನು ಆತ ಅಲ್ಲ ಈತ ಅಲ್ಲ. ನೀನು ಯಾರು ಗೊತ್ತಾ? ನೀನು ಹುಲ್ಲು, ನೀನು ಮಣ್ಣು, ನೀನು ಹೂವು. ದೇವರು ಹೇಳುವಂಥ ಮಾತು ನನ್ನ ಮಾತಲ್ಲ, ದೇವರು ನಮಗಾಗಿ ಬರೆಸಿರುವಂಥ ಮಾತು. ಒಂದು ಸಾರಿ ನೋಡಿ ಪ್ರಿಯರ ದೇವ್ರ ಮಕ್ಕಳಿರ, ಪೇತ್ರನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ, ಪೇತ್ರನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 24ನೇ ವಚನವನ್ನು ನೋಡಿ. ಪೇತ್ರನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 24ನೇ ವಚನ. ನರಜಾತಿಯೆಲ್ಲ ಹುಲ್ಲಿನ ಹಾಗಿದೆ, ಅದರ ಪ್ರಭಾವವೆಲ್ಲ ಹುಲ್ಲಿನ ಹೂವಿನಂಥದೇ. ಹುಲ್ಲು ಒಣಗಿ ಹೋಗುವುದು, ಹೂವು ಉದುರಿ ಹೋಗುವುದು, ಕರ್ತನ ಮಾತು ಸದಾಕಾಲ ಇರುವುದು. ಏನ್ರಿ, ನಾವು ಧರಿಸಿಕೊಂಡಿರುವಂಥ ಈ ಶರೀರದ ಬಗ್ಗೆ ಹೇಳುವಂಥ ಮಾತು. ಈ ಶರೀರದ ಬಗ್ಗೆ, ಈ ದೇಹದ ಬಗ್ಗೆ ದೇವರು ಹೇಳಿರುವಂಥ ಮಾತೇನಂತ ನೋಡುವಾಗ, ನೀವು ಧರಿಸಿಕೊಂಡಿರುವಂಥ ಈ ದೇಹ ಇದೆಯಲ್ಲ, ಈ ದೇಹವನ್ನು ಕುರಿತು ನರಜಾತಿಯೆಲ್ಲ ಹುಲ್ಲಿನ ಹಾಗಿದೆ, ಅದರ ಪ್ರಭಾವವೆಲ್ಲ ಹುಲ್ಲಿನ ಹೂವಿನಂಥದೇ. ಹುಲ್ಲು ಒಣಗಿ ಹೋಗುವುದು, ಹೂವು ಉದರಿ ಹೋಗುವುದು, ಕರ್ತನ ಮಾತು ಸದಾಕಾಲ ಇರುವುದು. ನೀನಿರುವಾಗಿರುತ್ತೆ. ನೀನು ಸತ್ತೋದ್ರು ನಿಮ್ಮ ಮಕ್ಕಳಿರ್ತಾರೆ, ಅವ್ರ ಕಾಲದಲ್ಲಿ, ಅವ್ರು ಸತ್ತೋದ್ರು ಇನ್ನೂ ಅವ್ರ ಕಾಲದಲ್ಲಿ, ಅವ್ರು ಸತ್ತೋದ್ರು ಮತ್ತು ಅವ್ರ ಕಾಲದಲ್ಲಿ. ಅಂದರೆ ಟೋಟಲ್ ಶಾಶ್ವತ ಕಾಲ ಇರುವಂಥದ್ದು ದೇವರ ವಾಕ್ಯ ಆಗಿರುವಾಗ, ಆ ವಾಕ್ಯ ನಿನ್ನ ಹೃದಯದಲ್ಲಿದ್ದರೆ, ಆ ವಾಕ್ಯದ ಪ್ರಕಾರ ನಿನ್ನ ಬದುಕಿದ್ರೆ ನೀನು ಶಾಶ್ವತವಾಗಿ ನೀನು ಬದುಕ್ತೀಯಪ್ಪ ಮಗನೇ ಮಗಳೇ ಅಂತ ದೇವರಂದರೆ. ಅದೆಲ್ಲ ಬಿಟ್ಟಿದ್ದೀವಿ ಪ್ರಿಯರ ದೇವರ ಮಕ್ಕಳು. ಶಾಶ್ವತವಾಗಿ ಉಳಿಸುವಂಥದ್ದು, ಶಾಶ್ವತವಾಗಿ ನಡೆಸುವಂಥದ್ದು, ಶಾಶ್ವತವಾಗಿ ಕಾಪಾಡುವಂಥದ್ದು ದೇವರ ವಾಕ್ಯವಾಗಿರುವಾಗ, ದೇವರಾಗಿರುವಾಗ, ದೇವರ ವಾಕ್ಯವನ್ನು ಬಿಟ್ಟು ನಾವು ಯಾವುದನ್ನು ನಂಬಿ ಕುಳಿತುಕೊಂಡಿದ್ದೀವಿ ಅಂತ ನೋಡುವಾಗ ಏನ್ರಿ ಕನ್ನಡಿ ಮುಂದೆ ಹೋಗಿ ನಿಂತ್ಕೊಳ್ತೀವಿ. ಅಬ್ಬಬ್ಬಬ್ಬ ಎಷ್ಟು ಅಂದವಾಗಿದ್ದೀಯಪ್ಪ ನೀನು, ಅಪ್ಪ ನೀನು ಮಣ್ಣಪ್ಪ, ನೀನು ಹುಲ್ಲಮ್ಮ, ಹುಲ್ಲು ಇಟ್ಕೊಂಡು, ಹುಲ್ಲು ಕಡ್ಡಿ ಇಟ್ಕೊಂಡು, ಇಲ್ಲಾಂದ್ರೆ ಹೂವು ಒಂದು ದಿನ ಇರುತ್ತೆ, ಆನಂತರ ಒಣಗಿ ಹೋಗುತ್ತೆ, ಬಾಡಿ ಹೋಗುವಂಥ ನಿನ್ನ ಆಕಾರವನ್ನು ನೋಡಿ ಏನಮ್ಮ ನಿನ್ನ ಹೋರಾಟ, ಏನಪ್ಪ ನಿಂದು ಹಾರಾಟ ಹೇಳು. ನಿನ್ನ ಹಾರಾಟ ಏನು? 4 ದಿನ ಬದುಕೋದು ದೇವ್ರಿಗೋಸ್ಕರ. ಬದುಕಪ್ಪ ಮಗನೇ, ಬದುಕು ಮಗಳೇ ಅಂತ ದೇವ್ರು ಕೊಟ್ಟರೆ ನಿನ್ನ ಆಟ ಏನು, ನಿನ್ನ ಬಯಲಾಟ ಏನು, ನಿನ್ನ ಮಾತುಗಳೇನು, ನಿನ್ನ ಪ್ರವರ್ತನೆ ಏನು, ನಮ್ಮ ಜೀವಿತ ಏನು ಪ್ರಿಯರೇ? ಒಂದು ಸರಿ ಆಲೋಚನೆ ಮಾಡಿ ಪ್ರಿಯರಾದ ದೇವ್ರ ಮಕ್ಕಳಿರ. ಅದಕ್ಕೆ ಪ್ರಭು ಹೇಳುವಂಥ ಮಾತೇನಂತ ನೋಡುವಾಗ, ನೀನು ಅಲ್ಲಿ ಇಲ್ಲಿ ಅಲ್ಲಪ್ಪ, ನಿನ್ನ ಬಗ್ಗೆ ಜಾಗ್ರತೆ ಪಡಪ್ಪ, ನಿನ್ನ ಬಗ್ಗೆ ಎಚ್ಚರಿಕೆ ತಗೋ ಅಂತಾನೆ ದೇವರು. ಏನು ಪ್ರಭು ನನ್ನ ಬಗ್ಗೆ ಎಚ್ಚರಿಕೆ? ಮೊದಲನೇದಾಗಿ ನೀನು ಯಾರು ಅಂತ ತಿಳ್ಕೊ, ಎರಡನೇದಾಗಿ ನೀನು ಯಾಕೆ ಹುಟ್ಟಿದ್ದೆ ಎನ್ನುವಂಥದ್ದು ತಿಳ್ಕೊ, ಮೂರನೇದಾಗಿ ಈ ಲೋಕದಲ್ಲಿ ಯಾವ ರೀತಿ ಬದುಕಬೇಕು ಎನ್ನುವಂಥದ್ದು ತಿಳ್ಕೊ, ಆನಂತರ ಯಾವ ರೀತಿ ಬದುಕ್ತಾ ಇದೆಯಾ ಅದನ್ನು ಅದನ್ನು ಕುರಿತು ನೀನು ಪರಿಶೋಧನೆ ಮಾಡು ಒಂದು ಸಾರಿ, ಆಲೋಚನೆ ಮಾಡು ಒಂದು ಸಾರಿ ಅಂತೇಳಿ ಪ್ರಭು ಹೇಳುವಾಗ, ದೇವರು ಹೇಳುವಾಗ, ಇಲ್ಲ ಪ್ರವಾದಿಗಳು ಹೇಳುವಾಗ, ಭಕ್ತರು ಹೇಳುವಾಗ ಏನ್ರಿ ಈ ಮಾತುಗಳು ಏನಾದರೂ ನಮ್ಮ ಹೃದಯಕ್ಕೆ ಹತ್ತುತ್ತಾ ಇದೆಯಾ? ನಮ್ಮ ಮನಸ್ಸಿಗೆ ಏನಾದರೂ ತಟ್ಟುತ್ತಾ ಇದೆಯಾ ಪ್ರಿಯರೇ? ನಮ್ಮ ಮನಸ್ಸಿಗೆ ಏನಾದರೂ ತಟ್ಟುತ್ತಾ ಇದೆಯಾ?
ಪ್ರತಿಯೊಬ್ಬರು ಯೋಚನೆ ಮಾಡಬೇಕಾದಂಥ ಸಂಗತಿಗಳಿವೆಲ್ಲ ಕೂಡ, ಹೌದಲ್ವಾ? ಈ ಸಮಾಜದಲ್ಲಿ ನಾನು ಯಾರಂತನೂ ತಿಳ್ಕೊಂಡಿಲ್ಲ, ಅಂದರೆ ತನ್ನನ ಬಗ್ಗೆ ತಾನು ತಿಳ್ಕೊಂಡಿಲ್ಲ, ಯಾಕೆ ಹುಟ್ಟಿದ್ದೇನೆ ಅಂತೂ ಅದನ್ನು ತಿಳ್ಕೊಂಡಿಲ್ಲ, ಯಾಕೆ ಬದುಕಬೇಕು ಇದನ್ನು ಕೂಡ ಅರ್ಥ ಮಾಡಿಕೊಂಡಿಲ್ಲ. ಅರ್ಥ ಮಾಡಿಕೊಳ್ಳದೆ ಪ್ರಿಯರಾದ ದೇವರ ಮಕ್ಕಳಿಗೆ ಹೇಗೆ ಬದುಕ್ತಾ ಇದ್ದಾರೆ? ಹೋಗಲಿ, ದೇವರ ಮಕ್ಕಳು ಎಂದು, ದೇವರ ಪುತ್ರರು ಪುತ್ರಿಯರೆಂದು, ಇಲ್ಲಾಂದರೆ ಕ್ರೈಸ್ತರೆಂದು ಕರೆಯಲ್ಪಡುತ್ತಿರುವಂಥ ನಾವು ಹೇಗೆ ಬದುಕ್ತಾ ಇದ್ದೀವಿ ಲೋಕದಲ್ಲಿ? ನಮ್ಮ ಮಧ್ಯದಲ್ಲೂ ಕೂಡ ಹೇಗಾಗಿದೆ ಅಂತ ನೋಡುವಾಗ ಏನ್ರಿ, ಜನತಾ ಪಕ್ಷ, ಕಾಂಗ್ರೆಸ್ ಪಕ್ಷ ಯಾವ ರೀತಿ ಇದೆಯೋ ನಮ್ಮ ಮಧ್ಯದಲ್ಲೂ ಕೂಡ, ಕ್ರೈಸ್ತರ ಮಧ್ಯದಲ್ಲಿ ನಿಂದು ಆ ಪಕ್ಷ, ನಂದು ಈ ಪಕ್ಷ. ಇದು ಯಾಕೆ ದರಿದ್ರ ಬೇಕಾ? ಇದು ದರಿದ್ರ? ಈ ದರಿದ್ರ ಬೇಕೇನ್ರಿ? ನೀನು ಕ್ರೈಸ್ತರ ಪಕ್ಷವಾಗಿರ್ಬೇಕಲ್ವಾ? ನೀನು ಯಾರ ಪಕ್ಷ ಆಗಿರ್ಬೇಕಪ್ಪ? ನೀನು ಕ್ರೈಸ್ತನ ಪಕ್ಷವಾಗಿರಬೇಕು, ಕ್ರೈಸ್ತನಾಗಿರಬೇಕು, ಅಂದರೆ ಕ್ರೈಸ್ತನ ಭಕ್ತನಾಗಿರಬೇಕು, ಕ್ರೈಸ್ತನ ಶಿಷ್ಯನಾಗಿರಬೇಕು ವಿನಃ ಮನುಷ್ಯರ ಬಗ್ಗೆ ಯಾಕ್ರಿ? ಮನುಷ್ಯರು ನಿನ್ನನ್ನು ಕಾಪಾಡ್ತಾರ? ಮನುಷ್ಯರು ಯಾರಾದ್ರೂ ನಿಮ್ಮನ್ನು ಕಾಪಾಡ್ತಾರ? ಮನುಷ್ಯರು ಬೋಧನೆ ಮಾಡ್ಬೋದು, ಮನುಷ್ಯರು ವಾಕ್ಯ ಹೇಳ್ಬೋದು, ಮನುಷ್ಯರೊಂದು ದಾರಿ ತೋರಿಸ್ಕೊಡ್ಬೋದು, ದಾರಿ ತೋರಿಸ್ತಾರೆ ಅಷ್ಟೇ ಆಗಲಿ. ಸ್ವರ್ಗಕ್ಕೆ ನಡೆಸೋರು ಮನುಷ್ಯರ ಕೈಯಲ್ಲಿ ಆಗುತ್ತಾ? ಸ್ವರ್ಗ ಕೊಡೋದಕ್ಕೆ, ಪರಲೋಕ ಕೊಡೋದಕ್ಕೆ ಮನುಷ್ಯರ ಕೈಯಲ್ಲಿ ಆಗುತ್ತಾ? ಮನುಷ್ಯರು ಸುವಾರ್ತೆ ಹೇಳ್ತಾರೆ, ಮನುಷ್ಯರು ಜ್ಞಾನ ಹೇಳ್ತಾರೆ. ಜ್ಞಾನ ಹೇಳುವಂಥ ಸೇವಕರನ್ನ ನಾವು ಸನ್ಮಾನಿಸಬೇಕು, ಗೌರವಿಸಬೇಕು. ಅದನ್ನು ಬಿಟ್ಟು ದೇವರ ಸ್ಥಾನ ಕೊಡಬಾರ್ದು. ಪ್ರಿಯರಾದ ದೇವರ ಮಕ್ಕಳಿರ, ನಾವು ಯಾರ ಸ್ಥಾನ ಕೊಟ್ಟಿದ್ದೀವಿ ಮನುಷ್ಯರಿಗೆ ಇಲ್ಲ ಬೋಧಕರಿಗೆ ಅಂತ ನೋಡುವಾಗ ದೇವರ ಸ್ಥಾನ ಕೊಡೋಕೆ ಹೋಗ್ತಾ ಇರ್ತೀವಿ. ಯೇಸುಕ್ರಿಸ್ತ ಎಲ್ಲೋ ಸೇರಿಸ್ತೀವಿ, ಯೇಸುಕ್ರಿಸ್ತರನ್ನೇ ಎಲ್ಲೋ ಮೂಲೆಯಲ್ಲಿ ಸೇರಿಸ್ತೀವಿ. ಮನುಷ್ಯರನ್ನ ಹೃದಯದಲ್ಲಿ ಮೊದಲನೇ ಸ್ಥಾನದಲ್ಲಿ ಕುಂದ್ರಿಸಿದ್ದೀವಿ. ಅಂದರೆ ಯಾವ ಭ್ರಮೆಯಲ್ಲಿದ್ದೀವಿ ಅಂತ ನೋಡುವಾಗ ನಾವು ಸಭೆಯಲ್ಲಿದ್ದೀವಿ, ದೇವರಲ್ಲಿದ್ದೀವಿ, ದೇವರ ಅನ್ಯೂನ್ಯತೆಯಲ್ಲಿ ಇದ್ದೀವಿ, ದೇವರ ಧ್ಯಾನದಲ್ಲಿದ್ದೀವಿ, ದೇವರ ಜ್ಞಾನದಲ್ಲಿದ್ದೀವಿ ಅಂತ ಹೇಳಿಕೊಂಡು ದೆವ್ವದ ಜ್ಞಾನದಲ್ಲಿದ್ದೀವಿ ಎನ್ನುವಂಥ ಜ್ಞಾನ ನಮಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಕೊಲೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನವನ್ನು ನೋಡಿ ಪ್ರಿಯರಾದ ದೇವರ ಮಕ್ಕಳಿರ. ಕೊಲೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನವನ್ನು ಪ್ರತಿಯೊಬ್ಬರು ಕೂಡ ಗಮನಿಸಿರಿ. ಕೊಲೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನವನ್ನು, ಕ್ರೈಸ್ತನನ್ನು ಅನುಸರಿಸದೆ ಏನ್ರಿ, ಕ್ರೈಸ್ತನನ್ನು ಅಂದರೆ ಕ್ರೈಸ್ತನ ಮಾತನ್ನು ಕೇಳಿ ಅದರ ಪ್ರಕಾರ ಅನುಸರಿಸದೆ ಯಾರ ಪ್ರಕಾರ ಅನುಸರಿಸ್ತಾ ಇದ್ದಾರೆ ಅಂತ ನೋಡುವಾಗ, ಮನುಷ್ಯರ ಸಂಪ್ರದಾಯಗಳನ್ನು, ಪ್ರಾಪಂಚಿಕ ಬಾಲಬೋಧನೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಬಂದು ಮೋಸವಾದ ನಿರರ್ಥಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಂಡಾರು. ಎಚ್ಚರಿಕೆಯಾಗಿರ್ರಿ. ನಿಮ್ಮನ್ನು ವಶ ಮಾಡಿಕೊಂಡಾರು, ಎಚ್ಚರಿಕೆ. ಸಹೋದರರೇ ಎಚ್ಚರಿಕೆಯಾಗಿರ್ರಿ ಅಂತ. ಮೇಲ್ಗಡೆ ಮಾತು ನೋಡುವಾಗ ಕ್ರೈಸ್ತನನ್ನು ಅನುಸರಿಸದೆ, ಅಂದರೆ ಕ್ರೈಸ್ತನನ್ನು ಅನುಸರಿಸಿದ್ರೆ ಹೇಗಿರುತ್ತೆ ಪ್ರಿಯರೇ? ವಾಕ್ಯದ ಪ್ರಕಾರ ಹೇಳಬೇಕು. ಕ್ರೈಸ್ತನನ್ನು ಅನುಸರಿಸಿದರೆ ಹೇಗಿರುತ್ತೆ? ಹೇಗಮ್ಮ ಇರುತ್ತೆ? ಪಕ್ಷಪಾತ ಇರುತ್ತಾ? ವಿಭೇದಗಳಿರುತ್ತಾ? ಸಮಸ್ಯೆಗಳಿರುತ್ತಾ? ಹಗೆತನ ಇರುತ್ತಾ? ಹೊಟ್ಟೆಕಿಚ್ಚು ಇರುತ್ತಾ? ಇವೆಲ್ಲ ಇರುತ್ತಾ? ಎಲ್ಲಿ ಹಗೆತನ, ಎಲ್ಲಿ ಹೊಟ್ಟೆಕಿಚ್ಚು, ಎಲ್ಲಿ ಕಕ್ಷಭೇದ, ಆಮೇಲೆ ಈ ಲೋಕಕ್ಕೆ ಸಂಬಂಧಪಟ್ಟಂಥ ಅಧಿಕಾರದ ದಾಹ, ಹಣದ ವ್ಯಾಮೋಹ, ಹೆಣ್ಣಿನ ವ್ಯಾಮೋಹ ಇದ್ದಾಗ ಅಲ್ಲಿ ನಾವು ಕ್ರೈಸ್ತನನ್ನು ಅನುಸರಿಸ್ತಾ ಇದ್ದೀವಾ? ಕ್ರೈಸ್ತನನ್ನು ಅನುಸರಿಸಿದರೆ ಪ್ರಿಯರಾದ ದೇವರ ಮಕ್ಕಳಿರ, ಕ್ರೈಸ್ತರು ಎಷ್ಟು ಅದ್ಭುತವಾದಂಥ ಮಾತುಗಳನ್ನು ಮಾತನಾಡಿದ್ದಾರೆ, ಎಷ್ಟು ಅದ್ಭುತವಾಗಿ ಅವರು ಜೀವಿಸಿದ್ದಾರೆ. ಅವರ ಬದುಕಿನಲ್ಲಿ ನೋಡುವಾಗ ಅದ್ಭುತ, ಮಾತಿನಲ್ಲಿ ಅದ್ಭುತ, ಕ್ರಿಯೆಗಳಲ್ಲಿ ಅದ್ಭುತ, ಜೀವಿತದಲ್ಲಿ ಅದ್ಭುತ ಪ್ರಿಯರೇ. ಈ ಪ್ರಪಂಚಕ್ಕೊಂದು ಉನ್ನತವಾದಂಥ ಬೆಳಕು, ಶ್ರೇಷ್ಠವಾದಂಥ ಬೆಳಕು. ಈ ಅಂಧಕಾರದ ಲೋಕಕ್ಕೆ ಅದ್ಭುತವಾದಂಥ ಬೆಳಕು ನೋಡುವಾಗ ಅದು ಯೇಸುಕ್ರಿಸ್ತರು. ಆ ಯೇಸುಕ್ರಿಸ್ತರನ್ನು ಧರಿಸಿಕೊಂಡಿರುವಂಥ ಪ್ರತಿ ಕ್ರೈಸ್ತರು ಕೂಡ ಲೋಕಕ್ಕೆ ಬೆಳಕಾಗಿದ್ದೀವಿ ಅಂತೇಳಿ ಆ ಒಂದು ಹೆಸರನ್ನು ಪಡ್ಕೊಂಡಿದ್ದೀವಿ. ಆದರೆ ಬೆಳಕಿದೆಯಾ, ಕತ್ತಲಿದೆಯಾ ನಮ್ಮ ಜೀವನದಲ್ಲಿ ನೋಡುವಾಗ ನಮ್ಮ ಮಾತಿನಲ್ಲಿ ಕತ್ತಲು ಕಾಣ್ತಾ ಇದೆ, ನಮ್ಮ ಜೀವನದಲ್ಲಿ ಕತ್ತಲು ಕಾಣ್ತಾ ಇದೆ, ನಮ್ಮ ಹೃದಯ ಕತ್ತಲಿನಲ್ಲಿ ಮುಳುಗಿದೆ ರೀ. ನಮ್ಮ ಹೃದಯ, ನಮ್ಮ ಮನಸ್ಸು. ಒಂದು ಸಾರಿ ಯೋಚನೆ ಮಾಡಿ ಪ್ರಿಯರಾದ ದೇವರ ಮಕ್ಕಳಿರ, ನಮ್ಮ ಬಗ್ಗೆ ಯೋಚನೆ ಇಲ್ಲ ರೀ, ನಮ್ಮ ಬಗ್ಗೆ ಆಲೋಚನೆ ಇಲ್ಲ ರೀ.
ಏನು ತುಂಬಿಕೊಂಡಿದೆ ಆಲೋಚನೆ ಅಂತ ನೋಡುವಾಗ ಭೌತಿಕವಾದಂಥ ಆಲೋಚನೆಗಳು ತುಂಬಿಕೊಂಡಿದೆ, ಭೌತಿಕವಾದಂಥ ಕೋರಿಕೆಗಳು ಹೃದಯದಲ್ಲಿ ತುಂಬಿಕೊಂಡಿದೆ. ಆ ಹೃದಯದಲ್ಲಿ ಬೆಳಕಿಲ್ಲ, ಹೊರಗಡೆ ಬೆಳಕಿಲ್ಲ. ಹೆಸರಿಗೆ ಮಾತ್ರ ಬೆಳಕು, ಹೆಸರಿಗೆ ಮಾತ್ರ ಕ್ರೈಸ್ತರು, ಹೆಸರಿಗೆ ಮಾತ್ರ ಭಕ್ತರು. ಈಗಿದ್ದರೆ ನಾವು ಪರಲೋಕಕ್ಕೆ ಹೋಗ್ತೀವ? ಹೇಳಬೇಕು. ಹೋಗ್ತೀವಮ್ಮ? ಪರಲೋಕಕ್ಕೆ ಹೋಗ್ಬೇಕಾದ್ರೆ ಮನುಷ್ಯರನ್ನು ಅನುಸರಿಸ್ಬೇಕಾ ಅಥವಾ ದೇವರನ್ನು ಅನುಸರಿಸ್ಬೇಕಾ ಹೇಳಿ? ಯೇಸು ಕ್ರಿಸ್ತರನ್ನು ಅನುಸರಿಸ್ಬೇಕಾ ಮನುಷ್ಯರನ್ನು ಅನುಸರಿಸ್ಬೇಕಾ? ಮನುಷ್ಯರು ಹೇಳಿರುವಂಥ ಮಾತನ್ನು ಕೇಳೋಣ, ವಾಕ್ಯದ ಪ್ರಕಾರ ಇದ್ದರೆ ಅದನ್ನು ತಿಳ್ಕೊಳ್ಳೋಣ, ಅಂಗೀಕರಿಸೋಣ. ಆದರೆ ಪ್ರಿಯರ ದೇವ್ರ ಮಕ್ಕಳಿರ, ಕ್ರಿಸ್ತನನ್ನು ಅನುಸರಿಸಬೇಕು, ಕ್ರಿಸ್ತನನ್ನು ಅನುಸರಿಸಬೇಕು. ಯೇಸು ಕ್ರಿಸ್ತರನ್ನೇ ಅನುಸರಿಸಬೇಕು. ಯೇಸು ಕ್ರಿಸ್ತರನ್ನೇ ತಪ್ಪಿಕೊಂಡು ಅವರ ಧ್ಯಾನದಲ್ಲಿ, ಅವರ ಮಾರ್ಗದಲ್ಲಿ ಮುಂದೆ ಹೆಜ್ಜೆ ಹಾಕ್ಬೇಕು ನಾವೆಲ್ಲರೂ. ಅದನ್ನೇ ಹೇಳ್ತಾ ಇದ್ದಾರೆ ಪೌಲನು. ಗಮನಿಸಬೇಕು. ಕ್ರೈಸ್ತರನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು, ಪ್ರಾಪಂಚಿಕ ಬಾಲ ಬೋಧನೆಯನ್ನು ಅನುಸರಿಸುವರು ನಿಮ್ಮಲ್ಲಿ ಬಂದು ಮೋಸಕರವಾದ ನಿರರ್ಥಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಂಡಾರು. ಎಚ್ಚರಿಕೆ ಅಂತಾರೆ. ಅಂದರೆ ನಿರರ್ಥಕವಾದ ತತ್ವ ಬೋಧನೆಯಿಂದ, ನಿರರ್ಥಕವಾದಂಥದ್ದು. ಇಲ್ಲಾಂದರೆ ಪ್ರಿಯರಾದ ದೇವ್ರ ಮಕ್ಕಳಿರ, ಮನುಷ್ಯರ ಸಂಪ್ರದಾಯಗಳು, ಎಷ್ಟು ಸಂಪ್ರದಾಯಗಳಿದೆ ರೀ. ಈ ಮನುಷ್ಯರ ಸಂಪ್ರದಾಯಗಳು ಎಷ್ಟು ಸಂಪ್ರದಾಯಗಳಿದೆ ಒಂದು ಸರಿ ಆಲೋಚನೆ ಮಾಡಿ ಪ್ರಿಯರಾದ ದೇವ್ರ ಮಕ್ಕಳಿರ. ಲೋಕದಲ್ಲೇನೋ ಅನೇಕ ಸಂಪ್ರದಾಯಗಳಿದೆ ರೀ, ಲೋಕದಲ್ಲಿ ಅನೇಕ ಸಂಪ್ರದಾಯಗಳು. ಮತ್ತು ಸತ್ಯವೇದ ಗ್ರಂಥವನ್ನು, ಇಲ್ಲ ಪ್ರಾಮಾಣಿಕವಾದಂಥ ದೈವ ಗ್ರಂಥವನ್ನು ಕೈಯಲ್ಲಿ ಹಿಡಿದುಕೊಂಡು ಕ್ರಿಸ್ತನ ಜ್ಞಾನವನ್ನು, ಕ್ರಿಸ್ತನ ಬೋಧನೆಯನ್ನು ತಿಳ್ಕೊಂಡು ನಾವು ಕ್ರೈಸ್ತರೆಂದು, ನಾವು ಭಕ್ತರೆಂದು, ನಾವು ಲೋಕದಲ್ಲಿ ಒಂದು ಜ್ಞಾನಿಗಳಂತೇಳಿ ಕರೆಯಲ್ಪಡುತ್ತಿರುವಂಥ ನಾವು ಯಾವ ಜ್ಞಾನದಲ್ಲಿದ್ದೀವಿ, ಯಾವ ಕ್ರಿಯೆಗಳಲ್ಲಿದ್ದೀವಿ, ಯಾವ ಒಂದು ಸಂಪ್ರದಾಯದಲ್ಲಿ ಇದ್ದೀವಿ ಅಂತ ಒಂದು ಸರಿ ಆಲೋಚನೆ ಮಾಡಿ, ಒಂದು ಸರಿ ನೋಡಿಕೊಡ್ರಿ ಅಂತ ಏನ್ರಿ ಪ್ರಿಯರಾದ ದೇವ್ರ ಮಕ್ಕಳಿರ ಪೌಲನು ಎಚ್ಚರಿಸುವಂಥದ್ದು. ಒಂದು ಸರಿ ನೋಡಿಕೊಡ್ರಿ ಅಂತ. ಅಂದರೆ ಆತ್ಮಗಳಾಗಿರುವಂಥ ನಾವು ಆತ್ಮಕ್ಕೆ ಸಂಬಂಧಪಟ್ಟಂಥ ಕ್ರಿಸ್ತನ ಒಂದು ಜ್ಞಾನವನ್ನು ಮೊದಲನೇದಾಗಿ ಕೇಳಬೇಕು. ಅದಕ್ಕೆ ನೀವೇನು ಕೇಳ್ತಾ ಇದ್ದೀರೋ ಕೇಳುವ ವಿಷಯದಲ್ಲಿ, ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ ಅಂತ ಹೇಳ್ತಾರೆ. ಕಿವಿಗೊಡುವ ವಿಷಯದಲ್ಲಿ ನಾವೇನು ಹೇಳ್ತೀವಿ? ಇವ್ರು ಚೆನ್ನಾಗಿ ಹೇಳಿದ್ರು, ಇವ್ರು ಚೆನ್ನಾಗಿ, ಓಕೆ, ಚೆನ್ನಾಗಿ ಹೇಳಿದ್ರೆ ಒಳ್ಳೆಯದು, ಚೆನ್ನಾಗಿ ಹೇಳಿದ್ರೆ ಒಳ್ಳೆಯದು. ಮಿಕ್ಸ್ ಮಾಡಿ ತಪ್ಪು ಬೋಧನೆ ಹೇಳಿದ್ರು ಕೂಡ ಚೆನ್ನಾಗಿ ಹೇಳ್ತೀವಿ, ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂದರೆ ಸರಿನಾ? ಅಲ್ಲಿ ಮೋಸ ಹೋಗ್ತೀವಿ. ಅಂದರೆ ಕೆಲವು ತಪ್ಪುಗಳು ಹೇಳ್ತಾ ಇರ್ತಾರೆ, ಆದರೂ ಕೂಡ ಚೆನ್ನಾಗಿ ಹೇಳಿದ್ರು ಅಂತೇಳಿ ನಾವು ಏನು ಮಾಡ್ತಾ ಇರ್ತೀವಿ ಅಂತೇಳಿ ನೋಡುವಾಗ ಮಾರ್ಕ್ಗಳಾಗ್ತಾ ಇರ್ತೀವಿ. ಅಂದರೆ ಒಂದು ರೀತಿಯಲ್ಲಿ ಒಪ್ಪಿಕೊಳ್ತಾ ಇರ್ತೀವಿ, ಹೊಗಳ್ತಾ ಇರ್ತೀವಿ. ಅದೆಲ್ಲ ಪ್ರಿಯರಾದ ದೇವ್ರ ಮಕ್ಕಳಿರ ಗಮನಿಸಬೇಕು. ಕಿವಿಗೊಡುವ ವಿಷಯದಲ್ಲಿ ಗಮನಿಸಬೇಕು. ಅಂದರೆ ಬೋಧಕರು ಹೇಳುವಂಥ ವಿಷಯ ಯಾರೇ ಆಗಿರ್ಬೋದು, ನಾನಾಗಿರ್ಬೋದಿಲ್ಲ, ಇನ್ನೊಬ್ಬರಾಗಿರ್ಬೋದು, ಏನು ಹೇಳ್ತಾರೋ ಕೇಳಬೇಕು. ಕೇಳಿದ ಮೇಲೆ ವಾಕ್ಯದ ಪ್ರಕಾರ ಏನಿದೆಯೋ ಅದನ್ನು ಅಂಗೀಕರಿಸಬೇಕು. ಆನಂತರ ಈ ಲೋಕದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ನಾವು ಎನ್ನುವಂಥ ಆತ್ಮಗಳಾಗಿರುವಂಥ ನಮ್ಮ ಬಗ್ಗೆ ನಾವು ತಿಳ್ಕೊಂಡು, ನಮ್ಮ ಬಗ್ಗೆ ನಾವು ಅರ್ಥ ಮಾಡಿಕೊಂಡು ಈ ಲೋಕದಲ್ಲಿ ಒಂದು ಉನ್ನತವಾಗಿ ನಾವು ಜೀವಿಸಬೇಕಾಗತ್ತೆ. ನೀವು ಅಂದರೆ ಆತ್ಮ ಆಗಿರುವಂಥ ನಾವು ಪ್ರಿಯರಾದ ದೇವ್ರ ಮಕ್ಕಳಿರ ಏನ್ರಿ ಶಾಶ್ವತವಾಗಿ ಉಳಿತೀವಿ, ಶಾಶ್ವತವಾಗಿ ಬದುಕ್ತೀವಿ. ಅದು ಎಲ್ಲಿ ಬದುಕ್ತೀವಿ, ಎಲ್ಲಿ ಉಳಿತೀವಿ ಅನ್ನೋದನ್ನು ಅದು ಆಮೇಲೆ ಗೊತ್ತಾಗತ್ತೆ. ಯಾವ ಅಂತ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ಇವಾಗ ಐಶ್ವರ್ಯವಂತನು ಈ ಲೋಕದಲ್ಲಿ ಉನ್ನತವಾಗಿ ಜೀವನ ಮಾಡಿದ್ದಾನೆ, ಉನ್ನತವಾಗಿ ಬದುಕಿದ್ದಾನೆ, ಇಷ್ಟ ಬಂದಾಗಿ ಜೀವಿಸಿದ್ದಾನೆ. ಸತ್ತ ಮೇಲೆ ಆತ್ಮ ಎಲ್ಲಿಗೆ ಹೋಗಿದೆ ಅಂತ ಬರೆಯಲ್ಪಟ್ಟಿದೆ ರೀ? ಸತ್ತ ಮೇಲೆ ಪಾತಾಳ ಲೋಕದಲ್ಲಿ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗಿದೆ ಅಂತ ನೋಡ್ತೀವಿ. ಅಲ್ಲಿ ಎಷ್ಟು ಕಾಲದಿಂದ ಮೋಶಕಾಲ ಅಂದರೆ ಯಾವಾಗ ಮರಣ ಹೊಂದಿದ್ದಾನೋ ಅಂದಿನಿಂದ ಇಂದಿನ ತನಕ ಯಾತನೆ ಪಡ್ತಾ ಇದ್ದಾನೆ. ಯಾಕೆ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗಿದ್ದಾನಂತ ನೋಡುವಾಗ ಆ ಐಶ್ವರ್ಯವಂತನು ತನ್ನನ್ನು ಕುರಿತು ಯೋಚನೆ ಮಾಡಿಲ್ಲ. ಯಾರನ್ನು ಕುರಿತು ಯೋಚನೆ ಮಾಡಿಲ್ಲ ಹೇಳಿ? ತನ್ನನ್ನು ಕುರಿತು ತಾನು ಯೋಚನೆ ಮಾಡಿಲ್ಲ, ತನ್ನನ್ನು ಕುರಿತು ತಾನು ಶ್ರದ್ಧೆ ತಗೊಂಡಿಲ್ಲ. ತನ್ನ ಬಗ್ಗೆ ತಾನು ಏನ್ರಿ ಶ್ರದ್ಧೆ ತಗೊಳ್ಳದೆ, ಎಚ್ಚರಿಕೆ ತಗೊಳ್ಳದೆ ಏನು ಮಾಡಿದ್ದಾನಂತ ನೋಡುವಾಗ ತನ್ನ ದೇಹವನ್ನು ಕುರಿತು ಎಚ್ಚರಿಕೆ ತಗೊಂಡಿದ್ದಾನೆ.
ಐಶ್ವರ್ಯವಂತನ ಏನು ಗೊತ್ತಾ, ಏನು ತಿನ್ನಬೇಕು, ಏನು ಕುಡಿಬೇಕು, ಎಂಥ ವಸ್ತ್ರಗಳನ್ನು ಧರಿಸ್ಕೊಳ್ಬೇಕು ಅಂತೇಳಿ ಹೊರನೋಟವನ್ನು ಕುರಿತು ಈ ಮೈಗೆ ಏನು ಬೇಕು ಅದೇ ತಾನೇ ಯೋಚನೆ ಮಾಡಿದ್ದಾನೆ. ಈ ಮೈಗೆ ಏನು ಬೇಕು ಅದೇ ತಾನೇ ಯೋಚನೆ ಮಾಡಿದ್ದಾನೆ. ಆತ್ಮಕ್ಕೆ ಏನು ಬೇಕು, ಆತ್ಮಕ್ಕೆ ಆಹಾರ ಬೇಕು, ಆತ್ಮಕ್ಕೆ ದೇವರು ಬೇಕು, ಆತ್ಮಕ್ಕೆ ಸಂಬಂಧಪಟ್ಟಂಥ ಜ್ಞಾನ ಬೇಕು. ಇದರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದಾರಂತ ನೋಡುವಾಗ ಯೋಚನೆ ಮಾಡಿಲ್ಲ. ಸರ್ವ ಸುಖಗಳನ್ನು ಅನುಭವಿಸೋದಕ್ಕೆ ಆ ಮನುಷ್ಯನು ಪ್ರಯಾಸ ಪಟ್ಟಿದ್ದಾನೆ. ಆ ಮನುಷ್ಯನ ಜೊತೆಯಲ್ಲಿ ಇನ್ನೊಬ್ಬ ಮನುಷ್ಯನಿದ್ದಾನೆ. ಆ ಮನುಷ್ಯನ ನೋಡುವಾಗ ಏನ್ರಿ, ಈ ದೇಹದ ಬಗ್ಗೆ ಯೋಚನೆ ಮಾಡದೆ ಆತ್ಮವನ್ನು ಕುರಿತು ಯೋಚನೆ ಮಾಡಿ ಭಕ್ತಿಯಿಂದ ನಡ್ಕೊಂಡಿದ್ದಾನೆ. ಅವರಿಬ್ಬರನ್ನ ಒಂದ್ಸಾರಿ ಪರಿಶೋಧನೆ ಮಾಡುವಾಗ ದೇಹದ ಬಗ್ಗೆ ಯೋಚನೆ ಮಾಡಿದವರು, ದೇಹದ ಬಗ್ಗೆ ಶ್ರದ್ಧೆ ತಗೊಂಡವರು, ದೇಹದ ಬಗ್ಗೆ ಎಚ್ಚರಿಕೆ ತಗೊಂಡವರು ಸತ್ತ ಮೇಲೆ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗಿ ಅಲ್ಲಿ ಬಾಧೆ ಪಡ್ತಾ ಇದ್ದಾರೆ. ಆತ್ಮದ ಬಗ್ಗೆ ಶ್ರದ್ಧೆ ತಗೊಂಡವರು ಅವರ ಜೀವನ ಹೇಗಿದೆ ಅಂತ ನೋಡುವಾಗ ಅದ್ಭುತವಾದಂಥ ಜೀವನ. ಸತ್ತ ಮೇಲೆ ಏನ್ರಿ, ದೇವದೂತರು ಬಂದು ಈ ಲಾಜರನನ್ನು ಪರದೇಶಿಗೆ ಕರ್ಕೊಂಡು ಹೋಗಿದ್ದಾರೆ. ಆ ಪರದೇಶಿಯಲ್ಲಿ ನೆಮ್ಮದಿ, ಈ ಐಶ್ವರ್ಯವಂತನಿಗೆ ಯಾತನೆ. ಈ ಐಶ್ವರ್ಯವಂತನಿಗೆ ಇಂಥ ಸಮಸ್ಯೆ ಯಾಕೆ ಬಂದಿದೆ, ಇಂಥ ಗೋಳಾಡುವಂಥ ಈ ಒಂದು ಸಮಸ್ಯೆ ಯಾಕೆ ತಂದುಕೊಂಡಿದ್ದಾನೆ ಅಂತ ನೋಡುವಾಗ ಆ ಮನುಷ್ಯನು ಏನ್ರಿ ತನ್ನ ಬಗ್ಗೆ ಯೋಚನೆ ಮಾಡಿಲ್ಲ. ಯಾರ ಬಗ್ಗೆ ಯೋಚನೆ? ಆತ್ಮದ ಬಗ್ಗೆ ಯೋಚನೆ ಇಲ್ಲ ಆತನಿಗೆ, ತನ್ನ ಶರೀರ ಬಗ್ಗೆ. ನೋಡಿ ಒಂದು ಸಾರಿ ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನ ನೋಡಿ ಪ್ರಿಯರೇ. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನ. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಏನ್ರಿ ಕತೆನಾ ಇದು? ಕತೆನಾ ನಿಜನಾ? ಒಪ್ಕೊಳ್ತೀರಾ? ಎಲ್ಲರೂ ಒಪ್ಕೊಳ್ತೀರಾ? ಸುಮ್ಮನೆ ಇದೇನು ಕತೆ ಬರೆಯಲ್ಪಟ್ಟಿದೆ ಅಂತೇಳಿ ಅಡ್ಜಸ್ಟ್ ಆಗ್ತೀರಾ? ನಿಜನೇ. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲ ಅತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭೋಗದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ವೈಭೋಗದೊಡನೆ ಅವನು ಏನ್ರಿ ಐಶ್ವರ್ಯವಂತನಾದ ಒಬ್ಬ ಮನುಷ್ಯನು. ಅವನು ಸಕಲ ಅತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು, ಅಂದರೆ ನೋಡುವಾಗ ವೈಭವದಿಂದ ಜೀವಿಸಿದ್ದಾನೆ. ಹೊರನೋಟದಲ್ಲಿ ವೈಭವ, ಆತ್ಮಿಕವಾಗಿ ಏನೂ ಇಲ್ಲ, ಆತ್ಮೀಯ ಜೀವಿತ ಏನಿಲ್ಲ ರೀ. ಹೊರಗೆ ಕಾಣುವಂಥ ಜೀವಿತ ನೋಡುವಾಗ ಎಲ್ಲ ವೈಭವ, ಎಲ್ಲದರಲ್ಲಿ, ತಿನ್ನೋ ವಿಷಯದಲ್ಲಿ, ವಸ್ತ್ರಗಳ ವಿಷಯದಲ್ಲಿ, ಆಮೇಲೆ ಪ್ರತಿಯೊಂದು ವಿಷಯದಲ್ಲಿ ಎಲ್ಲ ರೀತಿಯಲ್ಲಿ ನೋಡುವಾಗ ವೈಭವದಿಂದ ಜೀವಿಸಿದ್ದಾನೆ. ಆತ್ಮಿಕವಾಗಿ ಏನಿಲ್ಲ, ಆತ್ಮದ ಬಗ್ಗೆ ಚಿಂತೆ ಇಲ್ಲ. ಅಂದರೆ ಆತ್ಮ ಏನೊಂದು ಒಳಗಡೆ ಆತ್ಮ ಇದೆಯಲ್ಲ, ಆತ್ಮದ ಬಗ್ಗೆ ಚಿಂತೆ ಇಲ್ಲದೆ ನಡೆಸುವಂಥ ಒಂದು ಶಕ್ತಿಯನ್ನು ಕುರಿತು ಚಿಂತೆ ಇಲ್ಲದೆ ಕೇವಲ ಹೊರ ನೋಟಕ್ಕೆ ಏನು ಬೇಕೋ, ಈ ದೇಹಕ್ಕೆ ಏನು ಬೇಕೋ ಎಲ್ಲವನ್ನು ಕೂಡ ಕೊಟ್ಟಿದ್ದಾನೆ ಪ್ರೇರೆ. ಇವತ್ತು ನಾವು ಕೂಡ ಅದೇ ಕೆಲಸದಲ್ಲಿದ್ದೀವಾ? ನಾನು ಆ ಕೆಲಸದಲ್ಲಿ ಇಲ್ಲ ಬ್ರದರ್, ನಾನು ದೇವ್ರ ಕೆಲಸದಲ್ಲಿ ಇದ್ದೀನಿ ಬ್ರದರ್ ಅಂತೇಳಿ ಹೇಳೋವಂಥವ್ರು ನನ್ನ ಕೈ ಎತ್ತಬೇಕು. ನನ್ನ ಆತ್ಮವನ್ನು ಕಾಪಾಡಿಕೊಳ್ಳೋದಕ್ಕೆ ನಾನು ಕೆಲಸದಲ್ಲಿದ್ದೀನಿ, ನನ್ನ ಆತ್ಮವನ್ನು ಬಲಪಡಿಸ್ಕೊಳ್ಳೋದಕ್ಕೆ ನಾನು ಕೆಲಸದಲ್ಲಿದ್ದೀನಿ, ನನ್ನ ಕುಟುಂಬದಲ್ಲಿದ್ದಂಥ ಆತ್ಮಗಳನ್ನು ಕಾಪಾಡಿಕೊಳ್ಳುವಂಥ ಕೆಲಸದಲ್ಲಿದ್ದೀನಿ. ಅದೇ ಪ್ರಕಾರ ನನ್ನ ಸಭೆಯಲ್ಲಿದ್ದಂಥ ಆತ್ಮಗಳನ್ನು ಕಾಪಾಡುವಂಥ ಕೆಲಸದಲ್ಲಿ ನಾನು ಇದ್ದೀನಿ ಅಂತೇಳಿ ಧೈರ್ಯವಾಗಿ ಕೈ ಎತ್ತಕ್ಕಾಗತ್ತಾ? ಧೈರ್ಯವಾಗಿ ನಾನಿದ್ದೀನಿ ಬ್ರದರ್ ಅಂತ. ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ಮಿಸ್ ಆಗ್ತಾ ಇದ್ದೀವಿ, ನಾವು ತಪ್ಪು ದಾರಿಯಲ್ಲಿ ನಡೀತಾ ಇದ್ದೀವಿ. ನಮ್ಗೆ ಗೊತ್ತಾಗ್ತಾ ಇದೆ, ನಮಗೆ ಅರ್ಥ ಆಗ್ತಾ ಇದೆ, ನಾವು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದೀವಿ, ನಾವು ತಪ್ಪು ಮಾಡ್ತಾ ಇರ್ತೀವಿ ಅಂತೇಳಿ ನಮ್ಮ ಮನಸ್ಸಿನಲ್ಲಿ ಹೇಳ್ತಾ ಇದ್ದರೂ ಕೂಡ ನಾವು ಪದೇ ಹಾಗೇನೇ ಮಾಡ್ತಾ ಇದ್ದೀವಿ. ಮತ್ತು ಈ ಮಾತೇನು ಕೇಳ್ತೀವಿ, ಸಭೆ ಏರ್ಪಟ್ಟಾಗಿದೆ, ಬಂದಿದ್ದೀವಿ, ಕೇಳಬೇಕು. ಯಾಕೆಂದರೆ ನಾವು ಕ್ರೈಸ್ತರಲ್ವಾ? ಯಾರು ನಾವು? ಕ್ರೈಸ್ತರು. ಹೋಗಿಲ್ಲಪ್ಪ ಅಂದರೆ ಮತ್ತೆ ಸೇವಕರು ನಮ್ಮನ್ನು ಮತ್ತೆ ಆಮೇಲೆ ಖಂಡಿಸ್ತಾರೆ, ಮತ್ತು ಭಾನುವಾರ ನಮ್ಮ ಬಗ್ಗೆನೇ ಟಾರ್ಗೆಟ್ ಇಟ್ಕೊಂಡು ಮಾತಾಡ್ತಾರೆ. ಯಾಕೆ ಬಂತು ಕರ್ಮ, ಹೋಗಿ ಕೂತ್ಕೊಳ್ಳೋಣ, ಒಂದು 2 ಮಾತು ಕೇಳೋಣ. ಸೇವಕರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ದೇವ್ರ ಸ್ತೋತ್ರವಾಗಲಿ, ತೊಗೊಳ್ರಿ ಸೇವಕರೇ ಅಂದರೆ ಯಾಕೆ? ಅದು ನಮ್ಮ ಬಗ್ಗೆ ಏನು ಮಾತಾಡೋಕೆ ಹೋಗ್ಬೇಡ್ರಿ, ಬೇಡ ಪ್ರಿಯರೇ. ಯಥಾರ್ಥವಾಗಿರ್ಬೇಕು ನಮ್ಮ ಜೀವನ. ನಮ್ಮಿಂದ ಇನ್ನೊಬ್ಬರು ರಕ್ಷಣೆ ಮಾರ್ಗದಲ್ಲಿ ಬರಬೇಕಲ್ಲ.
ನಮ್ಮಿಂದ 4 ಜನ ರಕ್ಷಣೆ ಮಾರ್ಗದಲ್ಲಿ ಬರಬೇಕು. ನಾವೇ ಸರಿ ಇಲ್ಲ ರೀ. ಮಾತು ತಪ್ತಾ ಇರ್ತೀವಿ, ಮಾತುಗಳನ್ನು ತಪ್ತಾ ಇರ್ತೀವಿ. ದೇವರ ವಿಷಯದಲ್ಲೇನೆ, ದೇವರ ವಿಷಯದಲ್ಲಿ, ದೇವರ ಸೇವೆ ವಿಷಯದಲ್ಲಿ, ದೇವರ ವಿಷಯದಲ್ಲಿ ತಪ್ಪುತ್ತಾ ಇರ್ತೀವಿ. ಏನ್ರಿ ಅವ್ರ ಬಗ್ಗೆ ಇವ್ರ ಬಗ್ಗೆ ಯಾಕ್ರಿ ಬೇಕು? ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಯಾಕೆ ಬೇಕ್ರಿ ಹೇಳ್ರಿ? ನಮ್ಮ ಆತ್ಮಗಳಿಗೆ ಜವಾಬ್ದಾರರು ಯಾರು? ಪ್ರಿಯರಾದ ದೇವರ ಮಕ್ಕಳಿರ, ನಿಮ್ಮ ಆತ್ಮಗಳಿಗೆ ಜವಾಬ್ದಾರ ಯಾರಮ್ಮ? ನಿಮ್ಮ ಗಂಡನು ನಿಮ್ಮ ಆತ್ಮಗಳನ್ನು ಕಾಪಾಡ್ತಾರ? ಹೋಗ್ಲಿ, ನೀವು ನಿಮ್ಮ ಗಂಡನ ಆತ್ಮಗಳನ್ನು ಕಾಪಾಡೋಕ್ಕಾಗುತ್ತಾ? ಯಾರು ಕಾಪಾಡ್ತಾರೆ? ಇಲ್ಲ ಬೋಧಕರು ಬಂದು ಕಾಪಾಡ್ತಾರ? ನಾನಾದ್ರೂ ಕೂಡ ನಾನು ಕಾಪಾಡೋಕ್ಕಾಗುತ್ತಾ? ನಿಮ್ಮನ್ನು ಕಾಪಾಡೋರು ಶಕಪುರುಷನಾಗಿರುವಂಥ ಯೇಸು ಕ್ರಿಸ್ತರಮ್ಮ. ಅವರೇ ನಿಮ್ಮನ್ನು ಕಾಪಾಡೋರು. ಅವ್ರ ವಿಷಯದಲ್ಲಿ ಶ್ರದ್ಧೆ ಇರಬೇಕು, ಜಾಗೃತಿ ಇರಬೇಕು, ಭಕ್ತಿ ಇರಬೇಕು. ದೇವರ ಸೇವಕರನ್ನ ನಾವು ಗೌರವಿಸೋಣ, ಗೌರವ ಕೊಡೋಣ. ಇಲ್ಲಂತ ಅಲ್ಲ, ಎಲ್ಲರಿಗೂ ಗೌರವ ಕೊಡೋಣ. ಶತ್ರುಗಳನ್ನೇ ಪ್ರೀತಿಸುವಂತ ಹೇಳಿರುವಂಥ ಪ್ರಭು ನಮಗೆ ಒಳ್ಳೆಯದನ್ನು ಮಾಡಿದವ್ರನ್ನ ದ್ವೇಷಿಸಿ ಅಂತ ಹೇಳ್ತಾರ? ಹೌದಲ್ವ? ಶತ್ರುಗಳನ್ನೇ ಪ್ರೀತಿಸುವಂಥ ಬೋಧನೆ ಹೇಳಿರುವಂಥ ಪ್ರಭು ನಿಮ್ಮ ಬೋಧಕರನ್ನು ದ್ವೇಷಿಸಿ ಅಂತ ಹೇಳ್ತಾರ? ಹೇಳಲ್ಲ, ಪ್ರೀತಿಸಿರಿ ಅಂತಲೇ ಹೇಳ್ತಾರೆ. ಹಾಗಿರೋ ಪ್ರಿಯರ ದೇವರ ಮಕ್ಕಳಿರ, ಎಲ್ಲರನ್ನ ಪ್ರೀತಿಸೋಣ, ದೇವರ ಸೇವಕರನ್ನು ಪ್ರೀತಿಸೋಣ. ಏನ್ರಿ ಒಟ್ಟಿನಲ್ಲಿ ತಂದೆಯಾದ ದೇವರನ್ನ ಹಪ್ಪಿಕೊಂಡು ಅವರ ಅನ್ಯೋನ್ಯತೆ ಸಹವಾಸದಲ್ಲಿ ನಾವು ಮುಂದೆ ಹೋಗಬೇಕು. ಅನ್ಯೋನ್ಯತೆ ಸಹವಾಸದಲ್ಲಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನದಿಂದ ನೋಡಿ ಪ್ರಿಯರ ದೇವರ ಮಕ್ಕಳಿಗೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನದಿಂದ ನೋಡೋಣ. ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂಥವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ. ಅಂದರೆ ಸಭೆಯಲ್ಲಿ ಯಾರಾದರೂ ತಪ್ಪು ಮಾಡಿದಾಗ, ಒಂದು ವೇಳೆ ಒಂದು ವಿಷಯದಲ್ಲಿ ಯಾರಾದರೂ ತಪ್ಪು ಮಾಡಿದಾಗ ಒಬ್ಬ ಸೇವಕರಾಗಿರುವುದು ಇಲ್ಲಾಂದ್ರೆ ಒಬ್ಬ ಸಹೋದರರಾಗಿರ್ಬೋದು ಏನು ಮಾಡಬೇಕು ಅಂದರೆ ಭಕ್ತಿಯಲ್ಲಿದ್ದಂಥ ಒಬ್ಬ ಸಹೋದರ ಬಂದು ಸರಿ ಮಾಡಬೇಕು ಅಂತ ಹೇಳ್ತಾರೆ. ಭಕ್ತಿಯಲ್ಲಿದ್ದಂಥ ಒಬ್ಬ ಸಹೋದರ ಬಂದು ಸರಿ ಮಾಡಬೇಕು, ಸರಿಪಡಿಸ್ಕೋಬೇಕು. ಶಾಂತ ಗುಣದಿಂದ ನೀವು ಸರಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಆದರೆ ನಾವೇನು ಮಾಡ್ತೀವಿ ಅಂತ ನೋಡಿದ್ರೆ ಅಲ್ಲಿ ಅವನು ತಪ್ಪು ಮಾಡ್ತಾ ಇದ್ದಾನೆ, ಮತ್ತು ಸಭೆಯಲ್ಲಿ ಹೋಗಿ ಬೋಧನೆ ಮಾಡ್ತಾ ಇದ್ದಾನೆ. ಅವನು ಕ್ರೈಸ್ತನಂತೆ, ಇನ್ನು ಪ್ರಾರ್ಥನೆಗೆ ಹೋಗ್ತಾನಂತೆ, ಪ್ರಾರ್ಥನೆ ಮಾಡ್ತಾನಂತೆ, ಮತ್ತು ತಪ್ಪನಲ್ಲಿ ಇದ್ದಾನಂತೇಳಿ ಇಂಥವೆಲ್ಲ ನಡೀತಾ ಇದೆಯಾ? ಎಲ್ಲ ಕಡೆ ನಡೀತಾ ಇದೆಯಾ? ಎಲ್ಲ ಕಡೆ ಹೀಗೆ ನಡೀತಾ ಇದ್ದರೆ ಆತ್ಮಿಕವಾಗಿ ನಾವು ಅಭಿವೃದ್ಧಿಯಾಗಿದ್ದೀವ ಅಥವಾ ಯಾವ ಗುಂಗಿನಲ್ಲಿದ್ದೀವಿ, ಯಾವ ಮಾಯದಲ್ಲಿದ್ದೀವಿ? ನಮ್ಮ ಆತ್ಮಗಳನ್ನು ಕಾಪಾಡ್ಕೊಳ್ಬೇಕಾದ್ರೆ ನಾವು ಶುದ್ಧಿ ಆಗಬೇಕು. ಅದೇ ಪ್ರಕಾರ ನಿನ್ನ ತಮ್ಮನ ಆತ್ಮವನ್ನು, ಇಲ್ಲ ಅಕ್ಕಳ ಆತ್ಮವನ್ನು, ತಂಗಿಯನ್ನು ಯಾರನ್ನಾದ್ರೂ ಕಾಪಾಡ್ಕೊಳ್ಬೇಕಾದ್ರೂ ಕೂಡ ಯಾವ ರೀತಿ ಇರಬೇಕು ಅಂತ ನೋಡುವಾಗ ಈ ವಾಕ್ಯದ ಪ್ರಕಾರ ಹೀಗೇನೇ ನಡ್ಕೊಳ್ಬೇಕು, ಹೀಗೇನೇ ಇರಬೇಕು. ಅದಕ್ಕೆ ಭಿನ್ನವಾಗಿದ್ದರೆ ದೇವರ ಕೈಯಲ್ಲಿ ನಾವು ಸಿಕ್ಕಾಕೊಳ್ತೀವಿ. ಯಾರ ಕೈಯಲ್ಲಿ ಸಿಕ್ಕಾಕೊಳ್ತೀವಿಮ್ಮ? ದೇವರ ಕೈಯಲ್ಲಿ ಸಿಕ್ಕಾಕೊಳ್ತೀವಿ ಪ್ರಿಯರ ದೇವ್ರ ಮಕ್ಕಳಿರ. ಯಾಕೆಂದರೆ ಆ ಯಾತನೆ ಪಡುವಂಥ ಸ್ಥಳ ಇದೆಯಲ್ಲ, ಅಲ್ಲಿ ಸತ್ತೋದ ಮೇಲೆ ಅಲ್ಲಿ ಹೋದ್ರೆ ಗತಿ ಏನು? ಅಲ್ಲಿಗೆ ಹೋದ್ಮೇಲೆ ಗತಿ ಏನು ಪ್ರಿಯರೇ? ಯಾರು ಕಾಪಾಡ್ತಾರಲ್ಲಿ? ನಾವೇನು ಪ್ರಿಯರ ದೇವ್ರ ಮಕ್ಕಳಿರ ಸಭೆಗೆ ಹೋದ್ವಿ, ಪ್ರಾರ್ಥನೆಗೆ ಹೋದ್ವಿ, ವಾಕ್ಯವನ್ನು ಓದಿದ್ದೀವಿ. ಎಲ್ಲರೂ ಅಬ್ಬಬ್ಬ ಯೂಟ್ಯೂಬ್ನಲ್ಲಿ ನೋಡುವಾಗ ಎಷ್ಟೋ ಮಂದಿ ಬೋಧನೆ ಬರ್ತಾ ಇದೆ, ಇವ್ರದ್ದು ಚೆನ್ನಾಗಿದೆ, ಇವ್ರದ್ದು ಅದ್ಭುತ, ಮತ್ತು ನಿಂದೇನು ಅದ್ಭುತ? ಅವ್ರದ್ದೆಲ್ಲ ಅದ್ಭುತ ಇದೆ ಬೋಧನೆ, ನಿಂದೇನಪ್ಪ? ನಿನ್ನ ಜೀವನ ಏನು? ನಿನ್ನ ಬದುಕೇನು? ನಿನ್ನ ಬದುಕಿನಲ್ಲಿ ಏನಮ್ಮ ನೀನು ಸಾಧಿಸಿದ್ಯಾ? ಏನಪ್ಪ ನೀನು ಸಾಧಿಸಿದ್ಯಾ? ಏನಮ್ಮ ನೀನು ಸಾಧನೆ ಮಾಡಿದ್ಯಾ? ಏನು ನಿನ್ನ ಸಾಧನೆ ಏನು? ನಿನ್ನ ಪ್ರವರ್ತನೆ ಏನು? ನಿನ್ನ ಜೀವನ ಏನು? ನಿನ್ನ ಮೂಲಕ ದೇವ್ರಿಗೆ ಏನು ಬಂದಿದೆ? ನಿನ್ನ ಮೂಲಕ ನಿನ್ನ ಆತ್ಮಕ್ಕೆ ಏನು ಉಪಯೋಗ ಆಗಿದೆ? ಒಂದು ಸಾರಿ ಯೋಚನೆ ಮಾಡಿ. ಕೊನೆ ದಿನದಲ್ಲಿದ್ದೀವ? ಯಾವಾಗ ಪ್ರಾಣ ಹೋಗುತ್ತೋ ಗೊತ್ತಿಲ್ಲ, ಯಾವಾಗ ಉಸಿರು ನಿಂತೋಗುತ್ತೋ ಗೊತ್ತಿಲ್ಲ. ಹೂವು ಅಂತ ಗೊತ್ತು, ಹುಲ್ಲು ಅಂತ ಗೊತ್ತು, ಮಣ್ಣುಪಾಲಾಗ್ತೀವಿ ಅಂತ ಗೊತ್ತು. ಮಣ್ಣುಪಾಲಾಗ್ತೀವಿ ಅಂತ ಗೊತ್ತಿದ್ರು, ಹೂವು ಅಂತ ಗೊತ್ತಿದ್ರು, ನೆರಳು ಅಂತ ಗೊತ್ತಿದ್ರು, ನೆರಳು ಹಾಗೆ ಇದ್ದೀವಿ ಅಂತ ಗೊತ್ತಿದ್ರು, ನಮ್ಮ ವೈಭವ ನೋಡಿ ಒಂದು ಸಾರಿ. ಏನದು? ಬೂಟಾಟಿಕೆ, ನೇತ್ರಾಶ, ಶರೀರಾಶ,
ಬದುಕು ಬಾಳಿನ ಡಂಬ. ಏನದು? ಬದುಕು ಬಾಳಿನ ಡಂಬನೇ. ನಮಗೆ ಡಂಬದಲ್ಲಿದ್ದೀವಿ, ಡಂಬಾಚಾರದಲ್ಲಿದ್ದೀವಿ ಅಂತ ಏನು ಗೊತ್ತಿಲ್ಲ ನಮಗೆ. ಮಾಯದಲ್ಲಿದ್ದೀವಿ, ಭ್ರಮೆಯಲ್ಲಿದ್ದೀವಿ ನಾವೆಲ್ಲರೂ. ಪ್ರಿಯರಾದ ದೇವ್ರ ಮಕ್ಕಳಿರ 10 ಮಂದಿ ಇದ್ದರೆ ಇನ್ನೊಂದು 10 ಮಂದಿ ಆತ್ಮಿಕವಾಗಿ ಬೆಳಿಬೇಕು. 20 ಮಂದಿ ಇದ್ದರೆ ಇನ್ನೊಂದು 20 ಮಂದಿ ಆತ್ಮಿಕರು ಬೆಳಿಬೇಕು. ದೂರ ಆಗ್ತಾ ಇದ್ದಾರೆ. ಆ ಮುಖಗಳು ನೋಡಬೇಕು, ಒಬ್ರಿಗೊಬ್ರು ಮುಖಗಳು ನೋಡ್ಬೇಕು ಹೇಗಿರುತ್ತಂತ. ನೋಡುವಾಗ ಒಬ್ಬರಂದರೆ ಒಬ್ರಿಗೆ ಆಗ್ತಾ ಇಲ್ಲ. ನೋಡುವಾಗ ಮಾತ್ರ ಅಯ್ಯ ವಂದನೆಗಳಯ್ಯ, ನಮಸ್ಕಾರ ಅಯ್ಯ. ಆಮೇಲೆ ನಮ್ಮ ಮಾಟ. ಪ್ರಿಯರಾದ ದೇವ್ರ ಮಕ್ಕಳಿರ, ನಮ್ಮ ಹಿಂದೆ ದೂತರಿದ್ದಾರೆ, ದೇವರು ಗಮನಿಸ್ತಾ ಇದ್ದಾರೆ. ಆ ದೇವರಿಗೆ ನಾವು ಭಯಪಡಬೇಕು ಪ್ರಿಯರೇ. ಯಾರಿಗೆ ಭಯಪಡ್ಬೇಕು ಹೇಳಿ? ದೇವರಿಗೆ ಭಯಪಡಬೇಕು, ಎಲ್ಲರನ್ನು ಪ್ರೀತಿಸಬೇಕು. ಏನ್ರಿ, ದೇವ್ರು ನೋಡ್ತಾರಲ್ಲಿ ಯಾರ್ಯಾರಿಗೆ ಏನು ತೀರ್ಪು ಕೊಡಬೇಕು ಅವ್ರು ನೋಡ್ತಾರೆ. ಆದರೆ ನಾವು ಆತ್ಮಿಕವಾಗಿ ಒಳ್ಳೆ ರೀತಿಯಲ್ಲಿ ಬೆಳಿಬೇಕು, ಆತ್ಮಿಕವಾಗಿ ಜೀವಿಸಬೇಕು ಅಂತಲೇ ಹೇಳ್ತಾರೆ. ಒಂದು ಸಾರಿ ಗಮನಿಸಿರಿ ಪ್ರಿಯರಾದ ದೇವರ ಮಕ್ಕಳಿರ. ಗಲಾತ್ಯದವ್ರಿಗೆ ಅದೇ ಕೆಳಗಡೆ ಮಾತು ಹಾಗೇನೆ ಓದಿ. ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂಥವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ. ಅಂದರೆ ಪವಿತ್ರ ಆತ್ಮನ ಮೂಲಕ ನಡೆಯುವಂಥ ನೀವು ಒಬ್ಬನ ಯಾರಾದರೂ ತಪ್ಪಿ ಹೋದರೆ ನೀವು ಅವನನ್ನು ಕಾಪಾಡಿಕೊಳ್ಳೋದಕ್ಕೆ ನೀವು ಪ್ರಯತ್ನ ಮಾಡಬೇಕು ಸಹೋದರರೇ. ಮತ್ತು ನಿಂದಿಸಿ ಇಲ್ಲ ಚುಚ್ಚಿ ಮಾತುಗಳಿಂದ ತಿವಿದು, ಇಲ್ಲಾಂದರೆ ಮಾನಸಿಕವಾದಂಥ ವೇದನೆಗಳಿಂದ ತಿವಿದು ಸಾಯುವ ರೀತಿಯಲ್ಲಿ ಮಾತನಾಡಬಾರ್ದು. ನಮ್ಮ ಮಾತುಗಳು ಹೇಗಿರಬೇಕು? ರುಚಿಯಾಗಿರಬೇಕು. ನಮ್ಮ ಮಾತುಗಳು ಒಳ್ಳೆ ರೀತಿಯಲ್ಲಿ ಇರಬೇಕು. ಬಾಧೆ ಪಡುವಂಥ ರೀತಿಯಲ್ಲಿ ಇರಬಾರ್ದು. ಕಾಮಿಡಿ ಕೂಡ ಇರಬಾರ್ದು. ಏನ್ರಿ, ಕೆಲವರು ಜಾಸ್ತಿ ತಮಾಷೆ ಮಾಡ್ತಾ ಇರ್ತಾರೆ. ತಮಾಷೆ ಮಾಡಿದಾಗ ದೇವ್ರ ಮಾತು ಏನು ಮಾಡ್ತಾ ಇದ್ದೀವಿ ನಾವು? ಮೀರ್ತಾ ಇದ್ದೀವ? ತಮಾಷೆ ಮಾಡಿದಾಗ ಕೆಲವರು ಮನೇಲಿ ಕೂಡ ತಮಾಷೆ ಮಾಡ್ತೀರಮ್ಮ. ನೀವು ತಮಾಷೆ ಮಾಡಿದಾಗ ದೇವ್ರ ಮಾತನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿಗೆ ಲೆಕ್ಕ ಕೊಡಬೇಕು ಅಂತೇಳಿ ಹೇಳಿಲ್ವಾ? ಏನು ಮಾಡ್ತೀರ? ಬಿಡ್ತೀರಾ? ಗಾಳಿಗೆ ಬಿಡ್ತೀರಾ ಆ ಮಾತನ್ನು? ಸುಮ್ಮನೆ ಆಡುವಂಥ ಪ್ರತಿಯೊಂದು ಮಾತಿಗೆ ಲೆಕ್ಕ ಕೊಡಬೇಕು ಅಂದಾಗ ಆ ಮಾತಿಗೆ ಭಯ ಇಲ್ವಾ ನಮಗೆ? ಭಯಪಡಬೇಕು ಪ್ರಿಯರೇ. ಯಾಕಂದರೆ ಯಾರು ಬಿಟ್ಟರು ಬಿಡ್ಬೋದು, ಸರ್ಕಾರ ಕಾನೂನು ಬಿಟ್ಟರೆ ಬಿಡ್ಬೋದು, ಇಲ್ಲ ತಂದೆ ತಾಯಿಗಳು ಬಿಡ್ಬೋದು. ದೇವ್ರು ಮಾತ್ರ ಬಿಡಲ್ಲ. ತಂದೆ ಅಲ್ವಾ, ಅವ್ರು ಗಮನಿಸ್ತಾ ಇದ್ದಾರೆ. ಹೆಜ್ಜೆಯಲ್ಲಿ ಗಮನಿಸೋರು ತಂದೆಯಾದ ದೇವರು. ಭಕ್ತಿ ಅಭಿವೃದ್ಧಿ ಆಗಬೇಕು, ಆತ್ಮಿಕವಾದಂಥ ಪ್ರೀತಿ ಅಭಿವೃದ್ಧಿ ಆಗಬೇಕು ನಮ್ಮ ಜೀವನದಲ್ಲಿ. ನಾವು ಹುಟ್ಟಿದ್ದೀವಿ, ಬೆಳೀತಾ ಇದ್ದೀವಿ, ಕಾಲ ಮುಗಿತಾ ಇದೆಯಲ್ಲ, ಜೀವಿತ ಕಾಲ ಮುಗಿದೋಗ್ತಾ ಇದೆ, ಹತ್ತಿರವಾಗ್ತಾ ಇದ್ದೀವಿ. ಯಾವಾಗ ಗೊಟಕ್ಕಂತೀವೋ ಗೊತ್ತಿಲ್ಲ, ಯಾವಾಗ ಸತ್ತೋಗ್ತೀವೋ ಗೊತ್ತಿಲ್ಲ, ಯಾವಾಗ ಉಸಿರು ನಿಂತು ಹೋಗೋದೋ ಗೊತ್ತಿಲ್ಲ ಪ್ರಿಯರೇ. ಗೊತ್ತಿದ್ರೂ ಕೂಡ ನಾವು ಶ್ರದ್ಧೆ ತಗೊಳ್ತಾ ಇಲ್ಲ, ಜಾಗೃತಿ ತಗೊಳ್ತಾ ಇಲ್ಲ. ವಾಕ್ಯದ ವಿಷಯದಲ್ಲಿ, ಭಕ್ತಿ ವಿಷಯದಲ್ಲಿ, ನಂಬಿಕೆ ವಿಷಯದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ಎಚ್ಚರಿಕೆ ತಗೊಳ್ಬೇಕು. ಮನೆಯಲ್ಲಿ ಹಣ ಇದೆಯಂತ ಅದ್ರ ಬಗ್ಗೆ ಅಲ್ಲ, ಆಸ್ತಿ ಇದೆಯಾ ಇಲ್ವಾ ಅದ್ರ ಬಗ್ಗೆ ಎಚ್ಚರಿಕೆ ಅಲ್ಲ. ನಿನ್ನಲ್ಲಿ ಪ್ರೀತಿ ಇದೆಯಾ ಇಲ್ವಾ, ಭಕ್ತಿ ಇದೆಯಾ ಇಲ್ವಾ, ನಂಬಿಕೆ ಇದೆಯಾ ಇಲ್ವಾ, ವಾಕ್ಯದ ಪ್ರಕಾರ ಜೀವನ ಇದೆಯಾ ಇಲ್ವಾ, ಅದರ ಬಗ್ಗೆ ನೋಡಿಕೊಳ್ಬೇಕು ನಾವೆಲ್ಲರೂ ಕೂಡ. ದೇವರ ಕೊಟ್ಟಂಥ ಸಮಯವನ್ನು ಸುಮ್ಮನೆ ಕಳೀತಾ ಇದ್ದೀವಿ. ಜಾಗೃತಿ ಪ್ರಿಯರಾದ ದೇವರ ಮಕ್ಕಳಿರ. ನೀವಾದರೂ ಕೆಳಗಡೆ ಮಾತು, ನೀನಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು. ಏನು ಮಾತಿದು? ಯಾರು ಹೇಳುವಂಥ ಮಾತಮ್ಮ? ತಂದೆ ತಾಯಿಗಳು ಹೇಳ್ತಾರೆ ಎಚ್ಚರಿಕೆ. ಏನು ಹೇಳ್ತಾರೆ? ಹೊರಗಡೆ ಹೋಗಿದ್ದೀರಲ್ಲ ಜಾಗ್ರತೆ ಬನ್ನಿ, ಹೊರಗಡೆ ದುಷ್ಟರಿರ್ತಾರೆ ಎಚ್ಚರಿಕೆ. ದೇವರು ಹೇಳುವಂಥ ಮಾತೇನು? ದುಷ್ಪ್ರೇರಣೆಗೆ ನೀನು ಒಳಗಾಗಬೇಡ, ಜಾಗ್ರತೆ. ಯಾಕೆಂದರೆ ಗರ್ಜಿಸುವ ಸಿಂಹದಂತೆ ತಿರುಗುವವನಿದ್ದಾನ, ಅವನೇ ಹಾಕಿದ್ದಾನೆ, ನುಂಗೋದಿಕ್ಕಿದ್ದಾನೆ. ಅಂದರೆ ನಿನ್ನನ್ನು ನುಂಗೋದಿಕ್ಕಿದ್ದಾನೆ. ಹೊರಗಡೆ ಅಲ್ಲೆಲ್ಲಿ ಬೋರ್ಡುಗಳು, ಅಮ್ಮ ಸರಗಳಲ್ಲಿದ್ದಾರೆ, ನಿಮ್ಮ ಒಡವೆಗಳನ್ನು ಕಳ್ತನ ಮಾಡ್ತಾರೆ, ಜಾಗ್ರತೆ. ದೇವರು ಹೇಳೋದು ಮಾತು, ಹಲೋ ಸೈತಾನಿದ್ದಾನೆ, ನಿಮ್ಮನ್ನು ನುಂಗುತ್ತಾನೆ, ಎಚ್ಚರಿಕೆ. ನುಂಗಿದ್ದಾನ ನುಂಗುತ್ತಾನ ಆಲ್ರೆಡಿ ನುಂಗಿದ್ದಾನೆ, ಅವನ ಹೊಟ್ಟೆಯಲ್ಲಿ ಇದ್ದೀವಿ. ಪಾಪ ಏನು ಅವನ ಹೊಟ್ಟೆಯಲ್ಲಿ ಇದ್ದೀವಿ ಪ್ರಿಯರೇ. ಯಾಕೆಂದರೆ ನಮ್ಮ ಬಾಯಲ್ಲೆಲ್ಲ ಬರೋದೇ ಸುಳ್ಳು ಅಂದಮೇಲೆ ಯಾರ ಹೊಟ್ಟೆಯಲ್ಲಿ ಇದ್ದೀವಿ? ದೇವ್ರ ಹೊಟ್ಟೆಯಲ್ಲಿ ಇದ್ದೀವ? ದೇವರಲ್ಲಿದ್ದೀವ? ಸುಳ್ಳು ಬರ್ತಾ ಇದೆ, ಎಲ್ಲ ಭ್ರಷ್ಟತ್ವ ತುಂಬಿಕೊಂಡಿದ್ದರೆ ಅವನ ಹೊಟ್ಟೆಯಲ್ಲಿದ್ದೀವಿ. ಆಲ್ರೆಡಿ ಅವನು ನುಂಗಿದ್ದಾನೆ, ಅವನ ಹೊಟ್ಟೆಯಲ್ಲಿದ್ದೀವಿ.
ಹಳೆಯ ಕಾಲದಲ್ಲಿ ಧರ್ಮೋಪದೇಶ ಕಾಂಡದಲ್ಲಿ ದೇವರು ಮಕ್ಕಳ ವಿಷಯದಲ್ಲಿ, ತಂದೆ ತಾಯಿಗಳ ವಿಷಯದಲ್ಲಿ, ಕುಟುಂಬ ವಿಷಯದಲ್ಲಿ ಅದ್ಭುತವಾದಂಥ ಮಾತು ಹೇಳಿದ್ದಾರೆ ನೋಡಿ ಪ್ರಿಯರೇ. ನುಂಗಿದ್ದೇನೋ ನುಂಗಿಲ್ವಾ ಇವಾಗ ವರ ಪಡುತ್ತೆ. ಒಂದು ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 4ನೇ ವಚನದಿಂದ ನೋಡಿ ಪ್ರಿಯರೇ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 4ನೇ ವಚನದಿಂದ, ಇಸ್ರಾಯೇಲರೇ ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತನಾಡಬೇಕು. ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತೆ ಇರಬೇಕು. ನಿಮ್ಮ ಮನೆ ಬಾಗಿಲಿನ ನಿಲುಪಟ್ಟಿಗಳಲ್ಲಿಯೂ ತಲೆ ಬಾಗಿಲುಗಳ ಮೇಲೆಯೂ ಇವುಗಳನ್ನು ಬರೆಯಬೇಕು. ದೇವರ ಮಾತುಗಳು ಅಂದರೆ ಇವೆಲ್ಲ ಮಾತುಗಳನ್ನು ಪರಿಶೋಧನೆ ಮಾಡುವಾಗ ಪ್ರಿಯರ ದೇವರ ಮಕ್ಕಳಿರ ತಂದೆ ತಾಯಿಗಳೇ ನೀವೇನು ಮಾಡಬೇಕು, ಇವನ್ನ ಚೆನ್ನಾಗಿ ನೀವು ಏನು ಮಾಡ್ತೀರಾ, ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ ದೇವರನ್ನು ಪ್ರೀತಿಸಬೇಕು, ನನ್ನ ಮಾತುಗಳನ್ನು ಧ್ಯಾನಿಸಬೇಕು. ಆನಂತರ ನಿಮ್ಮ ಮಕ್ಕಳಿಗೆ ನೀವು ಅಭ್ಯಾಸ ಮಾಡಿಸ್ಬೇಕು. ಯಾವಾಗಂತೆಮ್ಮ? ಕುಂತಿರುವಾಗಲೂ, ನಡೆಯುವಾಗಲೂ, ಮಲಗುವಾಗಲೂ. ಹೌದಾ? ದೇವರು ಹೇಳಿದಾನ? ನಡೀತಾ ಇದೆಯಾ ಅಥವಾ ಸೈತಾನದ ನಡೀತಾ ಇದೆಯಾ? ಕುಂತಿರುವಾಗಲೇ ಏನಿದೆ ಇವಾಗ ಕೈಯಲ್ಲಿ, ಎಲ್ಲರ ಕೈಯಲ್ಲಿ ಬೈಬಲ್ ಇದೆಯಾ, ದೆವ್ವ ಇದೆಯಾ? ಅಮ್ಮ, ಕುಂತಿರುವಾಗಲೂ ಬೈಬಲ್ ಇದೆಯಾ? ಸಭೆಗೆ ಬಂದಾಗ ಮಾತ್ರ ಬೈಬಲ್ ಇರುತ್ತೆ. ಎಲ್ಲ ಸಮಯಗಳಲ್ಲಿ ಏನಿರುತ್ತೆ ಹೇಳಿ, ಮೊಬೈಲ್ ಇಟ್ಕೊಂಡು ಕೂತ್ಕೊಂಡಿರ್ತೀವಿ. ಹೌದಲ್ವಾ? ಏನು ಇಟ್ಕೊಂಡಿರ್ತೀವಮ್ಮ? ಮೊಬೈಲ್ಗಳನ್ನು ಇಟ್ಕೊಂಡು ಕೂತ್ಕೊಂಡು, ಕುಂತಿರುವಾಗಲೂ ಮೊಬೈಲು, ನಿಂತಿರುವಾಗಲೂ ಮೊಬೈಲ್ಗಳು, ಮಲಗುವಾಗಲೂ ಕೂಡ ಮೊಬೈಲ್ಗಳು. ಮೊಬೈಲ್ ಎಲ್ಲಿರುತ್ತೆ ಹೇಳಿ ಪ್ರಿಯರೇ? ದೇವರ ವಾಕ್ಯ ಎಲ್ಲಿರಬೇಕು? ಹೃದಯದಲ್ಲಿರಬೇಕಾ? ಹೃದಯದಲ್ಲಿ ಕುಂತಿರುವಾಗಲೂ, ನಿಂತಿರುವಾಗಲೂ, ಮಲಗುವಾಗಲೂ ಇದನ್ನು ಧ್ಯಾನ ಮಾಡ್ರಿಪ್ಪ ಅಂತ ತಂದೆಯಾದ ದೇವರು ವಾಕ್ಯವನ್ನು ಬರೆದು ಕೊಟ್ಟರೆ, ನಿಮ್ಮ ಕೈಯಲ್ಲಿ ಗ್ರಂಥವನ್ನು ಕೊಟ್ಟರೆ, ಇದನ್ನು ಧ್ಯಾನ ಮಾಡ್ರಿಪ್ಪ ಅಂತೇಳಿ ದೇವ್ರು ಕೊಟ್ಟರೆ, ನಾವೇನು ಮಾಡಿದ್ದೀವಿ ಅಂತ ನೋಡುವಾಗ ಬೈಬಲೆಲ್ಲ ಪಕ್ಕಕ್ಕಿಟ್ಟು ಮೊಬೈಲಲ್ಲಿ ದೇವ್ರ ವಾಕ್ಯ ಬರುತ್ತೆ ಅಂತೇಳಿ ದೊಡ್ಡದಾಗಿ ಮೊಬೈಲ್ ತೊಗೊಂಡು, ಆನಂತರ ದೇವ್ರ ವಾಕ್ಯವನ್ನು ಬಿಟ್ಟು ಒಂದು ನೋಡಿ ಟಕ್ 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 ಅಂತ 100 ವೀಡಿಯೋಗಳು, ಎಷ್ಟೋ ವೀಡಿಯೋಗಳನ್ನು ದೆವ್ವಕ್ಕೆ ಸಂಬಂಧಪಟ್ಟದ್ದೇ ನೋಡ್ತಾನೆ ಇವನು. ಹೇಳ್ದೇನು, ಒಂದು ದೇವ್ರ ವಾಕ್ಯ ತೋರಿಸ್ತೀನಿ, ನೋಡ್ತೀನಿ, ಕೇಳ್ತೀನಿ ಅಂತ. ಆಮೇಲೆ ಎಲ್ಲ ನಡೆಯೋದು ಯಾವುದಮ್ಮ? ಟೋಟಲ್ ಎಲ್ಲ ಕಡೆ ನೋಡಿ, ಎಲ್ಲ ಮನೆಗಳಲ್ಲಿ ನೋಡಿ ಪ್ರಿಯರ ದೇವ್ರ ಮಕ್ಕಳಿರ, ಅಡುಗೆ ಮಾಡೋರು, ಮನೆಯಲ್ಲಿ ಅಡುಗೆ ಮಾಡೋರು ಮೊಬೈಲ್ ಇಟ್ಕೊಂಡು ಅಡುಗೆ ಮಾಡ್ತಾ ಇರ್ತಾರೆ. ಅವನು ಯಾರು ಯಜಮಾನ, ಆತನೇನು ಮಾಡ್ತಾನೆ, ಟಿಫಿನ್ ಮಾಡಿದ್ಬಿಟ್ಟು ಟಿಫಿನ್ ಸರಿ ಹೊಟ್ಟೆ ತುಂಬ ಮಾಡಪ್ಪ, ಇಲ್ಲ ನೋಡ್ತಾ ಇರ್ತಾನೆ, ಏನು ತಿಂತಾನೋ ಗೊತ್ತಿಲ್ಲ ಆ ಮನುಷ್ಯ. ಈಗ ನೋಡ್ತಾ ಇರ್ತಾನೆ, ತಿಂತಾ ಇರ್ತಾನೆ. ಮಕ್ಕಳು ಆ ಕಡೆ ಈ ಕಡೆ ಒದ್ದಾಡ್ತಾ ಇರ್ತಾರೆ, ಏನೋ ಹೂಳ ಪಾಳ ಅವು ಬಾಯಲ್ಲಿ ಇಟ್ಕೊಳ್ತಾರೆ ಚಿಕ್ಕ ಮಕ್ಕಳು. ಆ ಮಕ್ಕಳ ಬಗ್ಗೆ ಶ್ರದ್ಧೆ ಇಲ್ಲ, ಮಕ್ಕಳೇನಾದರೂ ಶ್ರದ್ಧೆ ಇಲ್ಲ. ಮಕ್ಕಳ ಹತ್ರ ಮಕ್ಕಳಿಗೊಂದು ಏನರೇ ಟ್ಯಾಬ್ ತಂದು ಕೊಡ್ತಾ ಇರ್ತಾರೆ, ಇಲ್ಲಾಂದ್ರೆ ಫೋನ್ಗಳನ್ನು ಕೊಡ್ತಾ ಇರ್ತಾರೆ. ಉದ್ಧಾರ ಆಗುತ್ತಾ? ನಮ್ಮ ಸಮಾಜ ಉದ್ಧಾರ ಆಗುತ್ತಾ? ದೇವರ ಎಚ್ಚರಿಕೆ, ಎಷ್ಟು ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವು ಕುಂತಿರುವಾಗಲೂ ದೇವರ ಧ್ಯಾನದಲ್ಲಿ ಇರಬೇಕು. ಏನ್ರಿ ಕೆಲಸ ಮಾಡೋದು ಬೇಡ ಅಂತ ಹೇಳಿಲ್ಲ ರೀ, ನೀವು ಕೆಲಸ ಮಾಡ್ಕೊಳ್ಳಿ, ಹೊಟ್ಟೆ ತುಂಬ ಊಟ ಮಾಡಿ, ಒಳ್ಳೆ ವಸ್ತ್ರಗಳನ್ನು ಧರಿಸ್ಕೊಳ್ಳಿ, ತಪ್ಪೇನಿಲ್ಲ. ಆದರೆ ನಿಮ್ಮ ಧ್ಯಾನ ಯಾರ್ದಿರಬೇಕು? ಮೊಬೈಲ್ ಧ್ಯಾನದಲ್ಲಿ ತೋರಿಸಿದ್ದೀವಿ ಅಂದರೆ ಸೈತಾನನ ಧ್ಯಾನದಲ್ಲಿದ್ದೀವಿ ಎನ್ನುವಂಥ ವಿಷಯವನ್ನು ರುಜುಪಡಿಸಿದ್ದೀವಾ, ಪಡಿಸಿಲ್ವಾ? ರುಜು ಇದೆಯಾ? ಆಧಾರಗಳಿದೆಯಾ? ಕುಂತಾಗಲೂ ಮೊಬೈಲು, ನಿಂತಾಗಲೂ ಕುಂತಾಗಲೂ ಮಲಗುವಾಗಲೂ ಟೋಟಲ್ ಈ ದೆವ್ವ ತುಂಬಿಕೊಂಡಿದೆ ರೀ. ದೇವರ ವಾಕ್ಯ ಎಲ್ಲಿದೆ ಪ್ರಿಯರಾದ ದೇವರ ಮಕ್ಕಳಿರ? ಎಲ್ಲಿದೆಯಪ್ಪ? ಎಲ್ಲಿದೆಯಮ್ಮ? ಏನಾಗ್ತೀವಮ್ಮ ಇಲ್ಲಿ ಹೀಗಿದ್ರೆ? ನಮ್ಮ ಬದುಕು ಏನಾಗುತ್ತೆ? ದೇವರ ಮಕ್ಕಳು ನಾವು ಕ್ರೈಸ್ತರಂತ ಹೇಳ್ತೀವಿ, ಯೇಸು ಕ್ರಿಸ್ತರನ್ನ ಅಳಿಸ್ತಾ ಇದ್ದೀವಿ ಪ್ರಿಯರೇ. ಯೇಸು ಕ್ರಿಸ್ತರನ್ನ ಅಳಿಸ್ತಾ ಇದ್ದೀವಿ, ಮತ್ತೆ ಸಿಲುಬೆಗೆ ಏರಿಸ್ತಾ ಇದ್ದೀವಿ ಮಾನಸಿಕವಾಗಿ. ಯೇಸು ಪ್ರಭುವನ್ನು ಮತ್ತೆ ನಾವು ಸಿಲುಬೆಗೆ ಏರಿಸ್ತಾ ಇದ್ದೀವಿ ಮಾನಸಿಕವಾಗಿ, ಇಲ್ಲ ಅಂತೀರಾ? ನಾವು ಪದೇ ಪದೇ ಏನ್ರಿ ಲೋಕದ ರೀತಿಯಲ್ಲಿ ಇದ್ದರೆ ಪ್ರಿಯರಾದ ದೇವರ ಮಕ್ಕಳಿರ ಅವರನ್ನು ಏನ್ರಿ ಮತ್ತೆ ಅವರಿಗೆ ಶ್ರಮೆ ಕೊಡ್ತಾ ಇದ್ದೀವಿ.
ಅವ್ರು ದುಃಖ ಬರುವಂತೆ ಮಾಡ್ತಾ ಇದೀವಿ, ಅವ್ರ ಕಣ್ಣೀರು ಸುರಿಸುವಂತೆ ಮಾಡ್ತಾ ಇದೀವಿ. ಒಂದು ರೀತಿಯಲ್ಲಿ ಪವಿತ್ರಾತ್ಮನಾಗಿರ್ಬೋದು, ಇನ್ನೊಂದು ರೀತಿಯಲ್ಲಿ ಯೇಸು ಕ್ರಿಸ್ತರಾಗಿರ್ಬೋದು, ತಂದೆಯಾದ ದೇವರಾಗಿರ್ಬೋದು. ದುಃಖ ಪಡುವಂಥ ಜೀವಿತಗಳು ನಮ್ಮ ಬದುಕುಗಳು. ನಮ್ಮ ಬದುಕುಗಳು ನೋಡುವಾಗ ದುಃಖ ಪಡ್ತಾ ಇದೆ, ದೇವರು ದುಃಖ ಪಡ್ತಾರೆ. ಒಂದು ಕಾಲದಲ್ಲಿ ಇಸ್ರಾಯೇಲ್ನಲ್ಲಿ ನೋಡುವಾಗ, ಮೊದಲನೇ ಶತಮಾನದಲ್ಲೇ ಆಗಿರ್ಬೋದು, ಈಗಿನ ಕಾಲದಲ್ಲೇ ಆಗಿರ್ಬೋದು, ಪ್ರಪಂಚ ದೇಶದಲ್ಲಿದ್ದಂಥ ಪ್ರಜೆಗಳನ್ನು ನೋಡುವಾಗ ದುಃಖ ರೀ. ಕೊನೆಯದಾಗಿ ದೇವರ ಮಕ್ಕಳೆಂದು ಕರೆಯಲ್ಪಡುತ್ತಿರುವಂಥ ಭಕ್ತರು ನೋಡಿ ಸಂತೋಷ ಪಡಬೇಕಾ, ದುಃಖ ಪಡಬೇಕಾ? ಪ್ರಿಯರಾದ ದೇವ್ರ ಮಕ್ಕಳು, ಇವತ್ತು ದೈವ ಸೇವಕರು ಜಿ ಇಮ್ಮಾನುವೇಲ್ರವರು ಒಂದು ಸಭೆಯನ್ನು ಏರ್ಪಾಡು ಮಾಡಿದ್ದಾರಂದರೆ, ಆ ದೈವ ಸಂದೇಶವನ್ನು ನನ್ನ ಆತ್ಮೀಯರೆಲ್ಲರಿಗೂ ತಿಳಿಸ್ಬೇಕು. ನಾನು ಹೇಳೋದು ಮಾತ್ರವಲ್ಲ, ಅವರು ಸೇವಕರು, ಅವರು ಬೋಧಕರು, ಆದರೂ ಕೂಡ ಇನ್ನೊಬ್ಬರು ಬೋಧಕರ ಮೂಲಕ ತಿಳಿಯಪಡಿಸ್ಬೇಕು. ನಾನು, ನನ್ನ ಕುಟುಂಬ, ಅದೇ ಪ್ರಕಾರ ನನ್ನ ಮಗಳು, ನನ್ನ ಸಭೆಯಲ್ಲಿದ್ದವರು ಎಲ್ಲರೂ ಕೂಡ ಒಂದು ಆತ್ಮಿಕವಾಗಿ ಬೆಳಿಬೇಕು ಎಂಬ ಒಳ್ಳೆಯ ಆಲೋಚನೆಯಿಂದನೇ ಈ ಕಾರ್ಯಕ್ರಮ ಪ್ರಿಯ. ಮತ್ತು ನಮ್ಮ ಜೀವನದಲ್ಲಿ, ನಮ್ಮ ಬದುಕಿನಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿಗೆ ಹೇಗೆ ಇದೆ ನಮ್ಮ ಬದುಕುಗಳು, ಹೇಗೆ ನಡೀತಾ ಇದೆ ನಮ್ಮ ಜೀವನಗಳು ಅನ್ನೋದನ್ನು ಒಂದು ಸರಿ ಆಲೋಚನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 12ನೇ ವಚನವನ್ನು ನೋಡಿ. 10ನೇ ಅಧ್ಯಾಯ, ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 12ನೇ ವಚನ. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ನಾನು ನಿಂತಿದ್ದೀನಿ, ನಾನು ದೇವರಲ್ಲಿದ್ದೀನಿ, ನಾನು ಕ್ರೈಸ್ತನು, ನನಗೆ ದೇವರು ಗೊತ್ತು, ನನಗೆ ಯೇಸು ಸ್ವಾಮಿ ಗೊತ್ತು, ನನಗೆ ಪವಿತ್ರ ಆತ್ಮನ ಗೊತ್ತು, ನನಗೆ ದೇವರು ಗೊತ್ತು, ದೇವರ ಕೆಲಸ ಗೊತ್ತು, ದೇವರ ಸಂಕಲ್ಪ ಗೊತ್ತು, ನಾನು ಯಾಕೆ ಹುಟ್ಟಿದ್ದೇನೆ ಗೊತ್ತು, ನಾನು ಯಾರು ಗೊತ್ತು. ಹೌದಾ? ನಿಂತಿದ್ದೀರಾ? ದೇವರಲ್ಲಿದ್ದೀವಾ? ಬೀಳದಂತೆ ನೋಡಿಕೊಳ್ಳಿ, ಎಚ್ಚರಿಕೆಯಾಗಿರಿ. ಮಾತಿನಲ್ಲಿ, ಕಣ್ಣಿನಲ್ಲಿ, ಕ್ರಿಯೆಗಳಲ್ಲಿ ಎಲ್ಲಾದರೂ ಬೀಳ್ತಾ ಇದ್ದೀವಾ? ತಪ್ಪಿನಲ್ಲಿ ಬೀಳ್ತಾ ಇದ್ದೀವಾ? ಎಚ್ಚರಿಕೆ ಅಂತ ಹೇಳ್ತಾರೆ. ಎಚ್ಚರಿಕೆ, ಕೇಳುವಂಥ ವಿಷಯದಲ್ಲಿ ಎಚ್ಚರಿಕೆ, ಕೇಳಿದ ನಂತರ ಜೀವಿಸುವಂಥ ವಿಷಯದಲ್ಲಿ ಎಚ್ಚರಿಕೆ, ಆತ್ಮಿಕವಾಗಿ ಬೆಳೆಯುವಂಥ ವಿಷಯದಲ್ಲಿ ಎಚ್ಚರಿಕೆ. ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು. ನಿನ್ನ ವಿಷಯದಲ್ಲಿ ಅಂದರೆ ನಿನ್ನ ಆತ್ಮದ ವಿಷಯದಲ್ಲಿ, ನಿನ್ನ ವಿಷಯದಲ್ಲಿ ಅಂದರೆ ನಿನ್ನ ಆತ್ಮದ ವಿಷಯದಲ್ಲಿ, ನಿನ್ನ ಬದುಕಿನ ವಿಷಯದಲ್ಲಿ, ನಿನ್ನ ಕ್ರಿಯೆಗಳ ವಿಷಯದಲ್ಲಿ, ಮಾತಿನ ವಿಷಯದಲ್ಲಿ, ವಾಕ್ಯದ ವಿಷಯದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ಜಾಗೃತಿಯಾಗಿರಬೇಕು ಪ್ರಿಯರಾಧ್ಯರು. ನೀವು ಹೆಜ್ಜೆ ಇಡುವಾಗ, ಪ್ರಯಾಣ ಮಾಡುವಾಗ ನಿಮ್ಮ ಆಲೋಚನೆ ಏನಿದೆ, ನಿಮ್ಮ ಆಲೋಚನೆ ನೋಡ್ಕೊಳ್ಳಿ. ಅದೇ ಪ್ರಕಾರ ದೇವರು ಮಕ್ಕಳನ್ನು ಕೊಟ್ಟಿದ್ದಾರಲ್ಲ, ಆ ಮಕ್ಕಳನ್ನು ಕೂಡ ದೈವ ಜ್ಞಾನದಲ್ಲಿ ಬೆಳೆಸಬೇಕಂತೆ. ನಾವು ಬೆಳಿಬೇಕು, ನಮ್ಮ ಮಕ್ಕಳು ಕೂಡ ಬೆಳಿಬೇಕು. ನಾವು ತಪ್ಪು ದಾರಿಯಲ್ಲಿ ಹೋದರೆ ನಮ್ಮ ಮಕ್ಕಳು ಕೂಡ ತಪ್ಪು ದಾರಿಯಲ್ಲೇ ನಡೀತಾರೆ, ನಮ್ಮನ್ನು ನೋಡೇ ಕಲಿತಾರೆ. ನಾವು ಸ್ವಾರ್ಥದಲ್ಲಿದ್ದರೆ ನಮ್ಮ ಮಕ್ಕಳು ಕೂಡ ಅಂಥ ಬುದ್ಧಿನೇ ಕಲಿತಾರೆ. ನಮ್ಮಲ್ಲಿ ಯಾರು ಬುದ್ಧಿ ಇರಬೇಕು ಹೇಳಿಮ್ಮ? ಯೇಸು ಕ್ರಿಸ್ತರ ಗುಣ ಇರಬೇಕು. ಯೇಸು ಕ್ರಿಸ್ತರ ಗುಣ ಇರಬೇಕು. ಭಕ್ತಿ ಅಭಿವೃದ್ಧಿ ಆಗಬೇಕು. ದೇವರ ಧ್ಯಾನದಲ್ಲಿ ಅಭಿವೃದ್ಧಿ ಆಗಬೇಕು. ಯಾರು ಮಾತಾಡಿಸ್ತಾರೋ ಬಿಡ್ತಾರೋ ಬೇಡ, ದೇವರು ಮಾತಾಡಿಸ್ತಾರೆ. ದೇವರ ಹತ್ರ ಮಾತಾಡೋಣ, ದೇವರ ಧ್ಯಾನದಲ್ಲಿ ಇರೋಣ, ದೇವರ ಒಂದು ಜ್ಞಾನದಲ್ಲಿ ಬೆಳೆಯೋಣ, ಅಭಿವೃದ್ಧಿ ಆಗೋಣ. ಒಂದು ಕಾಲದಲ್ಲಿ ಸುಮಾರು 23 ವರ್ಷಗಳ ಹಿಂದೆ, 23 ವರ್ಷ ಇಲ್ಲ 20 ವರ್ಷಗಳ ಹಿಂದೆ ಹೇಗೆ ಇತ್ತು ಮಾನವಿ ಪಟ್ಟಣದಲ್ಲಿ ಆತ್ಮಿಕವಾದಂಥ ಜೀವನ? ಸಹೋದರ ಜ್ಞಾನರಾಜ್ರವರು ಹಳೆದನ್ನು ನೆನಪು ಮಾಡಿಕೊಂಡು ಹೇಳ್ತಾ ಇದ್ರು, ಎಷ್ಟು ಅದ್ಭುತವಾದಂಥ ಪ್ರೀತಿ. ಇವಾಗೇನಿದೆ? ಎಲ್ಲ ಕಪಟ ಪ್ರೀತಿ ಇದೆ, ಕಪಟ ಇದೆ, ಇಲ್ಲ ಅಂತ ಹೇಳ್ತಾರೆ. ಆತ್ಮಿಕವಾಗಿದ್ದೀವಿ ಅಂತ ಹೇಳ್ತೀವಿ, ಎಲ್ಲೋ ಮಿಸ್ಟೇಕ್ ಮಾಡ್ತಾಯಿದ್ದೀವಿ. ಯಾವುದಿದ್ರೂ ಕೂಡ ನಾವು ದೇವರ ಒಂದು ಸ್ಥಳಕ್ಕೆ, ಅಂದರೆ ಪರಿಶುದ್ಧ ಸ್ಥಳ, ತಂದೆಯಾದ ದೇವರ ಬಳಿಗೆ ನಾವು ಮುಟ್ಟೋದಿಲ್ಲ. ಆದ್ದರಿಂದ ಭಕ್ತಿ ಜಾಗ್ರತೆ, ಎಚ್ಚರಿಕೆ, ನಂಬಿಕೆಯಲ್ಲಿ ಇದ್ದೀವಾ ಇಲ್ವೋ ನೋಡಿ, ಅದನ್ನು ಕುರಿತು ಎಚ್ಚರಿಕೆ ತಗೊಳ್ಳಿ. ವಾಕ್ಯದ ಪ್ರಕಾರ ಇದ್ದೀವಾ ಇಲ್ವೋ ಅದರ ಬಗ್ಗೆ ಎಚ್ಚರಿಕೆ ತಗೊಳ್ಳಿ. ನಮ್ಮ ಬಗ್ಗೆ, ನನ್ನನ್ನು ಕುರಿತು ನಾನು, ನಿಮ್ಮನ್ನು ಕುರಿತು ನೀವು. ಇನ್ನೊಬ್ಬರು ಮೊಟ್ಟ ಮೊದಲು ನಮ್ಮನ್ನು ನಾವು ಸರಿ ಮಾಡಿಕೊಳ್ಳೋಣ, ಆಮೇಲೆ ಇನ್ನೊಬ್ಬರನ್ನು ಸರಿದಿದ್ದೋಣ. ನಮ್ಮ ಬದುಕುಗಳೇ ಸರಿ ಇಲ್ಲ ಅಂದಾಗ ಇನ್ನೊಬ್ಬರು ಸರಿ ಆಗಲ್ಲ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ,
ನಿಮ್ಮ ಜೀವಿತ ಎಚ್ಚರಿಕೆ, ಜಾಗ್ರತೆ. ದೇವ್ರು ಕೊಟ್ಟಂಥ ಬದುಕು, ದೇವ್ರು ಕೊಟ್ಟಂಥ ಆರೋಗ್ಯ, ದೇವ್ರು ಕೊಟ್ಟಂಥ ಈ ಜೀವಿತ ಕಾಲ ದೇವ್ರಿಗೋಸ್ಕರ ಸಮರ್ಪಣೆ ಮಾಡಿಕೊಳ್ಳಿ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಕೊನೆಯದಾಗಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿರುವಂಥ ನಮ್ಮ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. ಇಷ್ಟು ತನಕ ನಿಮ್ಮ ಮಾತುಗಳನ್ನು ತಿಳಿಸ್ಕೊಟ್ಟಿದ್ದೀನಿ ತಂದೆ. ಈ ದಿನ ದೈವಕೃಪಾ ಎಂಬ ನಿಮ್ಮ ಮಗಳ ಬರ್ತ್ಡೇ ಸಂದರ್ಭವಾಗಿ ನಿಮ್ಮ ಮಕ್ಕಳಾಗಿರುವಂಥ ನಾವೆಲ್ಲರೂ ಬಂದಿದ್ದೇವೆ. ಇಷ್ಟು ತನಕ ನಿಮ್ಮ ಮಾತುಗಳನ್ನು ಕೇಳಿದ್ದೇವೆ ತಂದೆ. ತಂದೆಯ ದೇವರೇ, ಈ ಒಂದು ಕಾರ್ಯಕ್ರಮವನ್ನು ನಿಮ್ಮ ಕೃಪೆ ಮೂಲಕ ನಡೆಸಿಕೊಳ್ಳುವಂತೆ ಸಹಾಯ ಮಾಡಿದ್ದೀರಾ, ಅದಕ್ಕೆ ಸ್ತೋತ್ರಗಳು. ಬಂದಿರುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ, ನಿಮ್ಮ ಜ್ಞಾನದಲ್ಲಿ, ಭಕ್ತಿಯಲ್ಲಿ, ಆತ್ಮಿಕವಾದಂಥ ಜೀವಿತದಲ್ಲಿ ಅಭಿವೃದ್ಧಿಯಾಗುವಂತೆ ಎಲ್ಲರನ್ನು ಆಶೀರ್ವದಿಸಿ. ಅದೇ ರೀತಿಯಲ್ಲಿ ದೈವ ಕೃಪೆಗಳನ್ನು ಆಶೀರ್ವದಿಸಿ, ತಂದೆ ತಾಯಿಗಳನ್ನು ಆಶೀರ್ವದಿಸಿ. ಮನೆಯಲ್ಲಿ, ಸಭೆಯಲ್ಲಿ, ಎಲ್ಲರ ಮಧ್ಯದಲ್ಲಿ ಸಮಾಧಾನ, ಸಂತೋಷವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆ. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.